ನನ್ನೆಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಿನಿಮಾ ಅಂದರೆ ಎಲ್ಲರಿಗೂ ನೆನಪಾಗೋದು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಆರ್ಟಿಸ್ಟು. ಆದರೆ ತೆರೆ ಮೇಲೆ ಅವರೆಲ್ಲ ತುಂಬ ಸುಂದರವಾಗಿ ಕಾಣಲು ದಶಕಗಳಿಂದ ತನ್ನ ಕೈಚಾಳಕ ತೋರಿಸುತ್ತಿರುವ ನಮ್ಮ ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ಅದು ನಮ್ಮ ಪನೀಶ್ ಸರ್. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್, ನಿಮ್ಮ ಬಾಲ್ಯ ಜೀವನ, ನಿಮ್ಮ ಅಪ್ಪ ಅಮ್ಮ ಹುಟ್ಟೂರು, ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದೇ ಸರ್? ಖಂಡಿತ ಹೇಳ್ತೀನಿ ಮೇಡಮ್. ನಾನು ಹುಟ್ಟಿದ್ದು 1973 20 ನವಂಬರ್. ನಮ್ಮ ತಂದೆ ಹೆಸರು ನಂಜುಂಡೇಶ್ವರ್ ಅಂದ್ಬಿಟ್ಟು, ನಮ್ಮ ತಾಯಿ ಸುನಂದ ಅಂತ. ಅವ್ರಿಗೆ ನಾನು ನನ್ನ ತಂಗಿ ಹೆಸರು ರಾಜೇಶ್ವರಿ ಅಂತ. ಅವಳು ಇಲ್ಲೇ ಬೆಂಗಳೂರಲ್ಲೇ ಇದ್ದಾಳೀಗ. ನನ್ನ ಜೀವನ ಒಳ್ಳೆ ಸ್ಕೂಲ್ ಸೇರಿಕೊಂಡೆ. ನಾನು ಕುಮಾರನ್ಸ್ ಅಂದ್ಬಿಟ್ಟು ಟಾಟಾ ಸ್ಟೀಲ್ ಫಾರಮಲ್ಲಿದ್ದೆ ಸ್ಕೂಲ್. ಅಲ್ಲಿ ನಾನು 10th ಮುಗಿಸಿದ್ದು. ನಾನು ಅದಾದಮೇಲೆ ಕಾಲೇಜ್ ಮಾಡಿದ್ದು ನಾನು ಆಚಾರ್ಯ ಪಾಠಶಾಲಾ ಅಂತ. ಅಲ್ಲಿ BCom ವ್ಯಾಸಂಗ ಮಾಡ್ತಿದ್ದೆ. ನಾನು ಫೈನಲ್ ಇಯರ್ ಓದೋಕ್ಕಾಗದೆ ಸೆಕೆಂಡ್ ಇಯರ್ಗೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನಾನು ಅಂದರೆ ನೀವು ಎಲ್ಲಿವರೆಗೂ ಎಜುಕೇಷನ್ ಮಾಡಿದ್ದೀರಾ? ಸೆಕೆಂಡ್ ಇಯರ್ BCom ಮಾಡಿ ಅಲ್ಲಿಂದ ಈಚೆಗೆ ಮೇಕಪ್ ಕ್ಷೇತ್ರಕ್ಕೆ ಬಂದಿದ್ದು ನಾನು. ಸರ್, ನಿಮ್ಮ ಅಪ್ಪ ಅಮ್ಮ? ನಮ್ಮ ತಂದೆಯವರು BL ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು ಅವರು. ಸೊ ಹೀಗೆ ಇಲ್ಲೇ ಬೆಂಗಳೂರಲ್ಲೇ ನಾನೆಲ್ಲ ಉದ್ಯೋಗ ಎಲ್ಲ ಮಾಡಿಕೊಂಡು ಇಲ್ಲೇ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ತುಮಕೂರಿಗೆ ಹೋಗಿದ್ದು ನಾನು. ತುಮಕೂರು ಇಷ್ಟ ಆಯಿತು ನನಗೆ. ಹುಟ್ಟಿದ್ದೆಲ್ಲ ಬೆಂಗಳೂರೇ ಅಂತ ತುಮಕೂರಿಗೆ ಹೋಗಿದ್ದು ರೀಸನು ಸರ್? ಏನೋ ಒಂಥರ ಕರೀತಲ್ಲಿ, ಕೈ ಬೀಸಿ ಕರೀತು ತುಮಕೂರು. ಭಾಳ ಇಷ್ಟ ಆಯಿತು ಅದು. ಆಮೇಲೆ ಬೆಂಗಳೂರಿಗೂ ಹತ್ತಿರವಾಗಿದೆ. ಬೆಂಗಳೂರಿನ ಬದುಕು ಇವತ್ತು ಸ್ವಲ್ಪ ಕಷ್ಟನೇ ಇದೆ. ಇವತ್ತು ಜೀವನ ಮಾಡೋದು ನಾವು ದಿನಗೂಲಿಯವರು. ನಾವು ಕೆಲಸ ಇದ್ದರೆ ಸಂಪಾದನೆ, ನಿಮಗೂ ಗೊತ್ತಿರುತ್ತೆ ಅದು. ಅದರಿಂದ ಇಲ್ಲಿ ಕಾಸ್ಟ್ಲಿ ಅನಿಸ್ತು, ಅದಕ್ಕೆ ತುಮಕೂರಿಗೆ ಶಿಫ್ಟ್ ಆದೆ ನಾನು. ಅಲ್ಲೂ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಅಲ್ಲಿ ನಾನು ಮಾಡ್ತಿರ್ತಕ್ಕಂಥ ವೃತ್ತಿಗೆ ಒಳ್ಳೆ ಮನ್ನಣೆ ಇದೆ. ಅಲ್ಲಿ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಅಲ್ಲೂ ಕರೀತಾರೆ ಕೆಲಸಕ್ಕೆ. ನಾಟಕಗಳೆಲ್ಲ ತುಂಬ ನಡೆಯುತ್ತೆ. ಕಲ್ಪತರು ನಾಡು ಕಲೆಗೆ ಹೆಸರುವಾಸಿಯಾಗಿದೆ ಅದು. ಸರ್, ಇಲ್ಲಿವರೆಗೂ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಕೇಳಿದ್ವಿ. ಸರ್, ನೀವು ಆಗಿನ ಕಾಲದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ಕಾರಣ ಏನು ಸರ್? ನಿಮ್ಗೆ ಆ ಉತ್ಸಾಹ ಹೇಗೆ ಬಂತು? ನಾನು ಕಾಲೇಜ್ ಓದಿದ್ದು 89ಇಂದ 10th ಆಗಿದ ತಕ್ಷಣ APSಗೆ ಸೇರಿಕೊಂಡೆ, ಆಚಾರ್ಯ ಪಾಠಶಾಲಾ. ಅಲ್ಲಿ 80-90 ಆ ಟೈಮಲ್ಲಿ ನಾಟಕಗಳು ಮಾಡೋರು, ಇಂಟರ್ ಕಾಲೇಜ್ ಡ್ರಾಮಾ ಮಾಡ್ತಾಯಿದ್ರು. ಆವಾಗ ನನಗೆ ಮೇಕಪ್ ಮಾಡ್ತಾಯಿದ್ರು ನನಗೆ. ಸೊ ಆ ಮೇಕಪ್ ಮಾಡಬೇಕಾದ್ರೆ ತುಂಬ ಆಸೆ ಆಯಿತು. ಏನಪ್ಪ, ನನ್ನನ್ನು ನಾನೇ ಗುರುತಿಸೋಕ್ಕಾಗಲ್ವಲ್ಲ, ಎಷ್ಟು ಬದಲಾವಣೆಗಳಿದೆ ಈ ಇದರಲ್ಲಿ, ಭಾಳ ಇಂಟ್ರೆಸ್ಟ್ ಆಗಿದೆ ಇದು ಕಲೆ ಇದು ಅಂತ ತುಂಬ ಆಸೆ ಆಯಿತು. ಸರಿ, ಎಜುಕೇಷನ್ ಮಾಡ್ತಿದ್ದೀನಿ, ಅರ್ಧಕ್ಕೆ ಏನು ಮಾಡಬಾರ್ದು ಅಂತ ಎಜುಕೇಷನ್ ಮುಗಿಸೋವರೆಗೂ ಟ್ರೈ ಮಾಡಿದೆ. ಆದರೆ ಎಜುಕೇಷನ್ ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ. ನಾನು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿ, ಸೊ ಅದು ಏನು ಮಾಡ್ತಾಯಿದ್ರು ಆ ಕ್ಷೇತ್ರ, ಮೇಕಪ್ ಕ್ಷೇತ್ರಕ್ಕೆ ಹೋಗೋಣ ಅಂತ ಆಸಕ್ತಿ ಬಂದು ಇದಕ್ಕೆ ಬದಲಾವಣೆ ಮಾಡಿಕೊಂಡೆ ನಾನು. ಅಂದರೆ ಕೋರ್ಸಿಗೆ ಜಾಯಿನ್ ಆಗಿ ಕಲ್ತಿಲ್ಲ? ಇಲ್ಲ, ಆವಾಗ ಕೋರ್ಸ್ ಅಂತ ಎಲ್ಲ ಏನೂ ಮಾಡ್ತಿರಲಿಲ್ಲ. ಇವಾಗಿನ ದಿನಗಳಲ್ಲಿ ತುಂಬ ಕೋರ್ಸ್ಗಳಿದೆ. ಇವಾಗ ಆ ಥರ ಏನೂ ಇರಲಿಲ್ಲ ಆಗ. ನಾನಿರ್ತಕ್ಕಂಥ ಏರಿಯಾ JP ನಗರಲ್ಲಿ ಇದ್ದಿದ್ದು ನಾವು. ಅಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದರು, ವಿಜಯ ಹೆಕ್ಕುಂಡಿ ಅಂತ. ಅವ್ರು ಇತ್ತೀಚೆಗೆ ತೀರ್ಕೊಂಬಿಟ್ರು ಅವರು. ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದೆ, ಈ ಥರ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ, ಏನೂ ಓದೋಕ್ಕಾಗ್ತಾಯಿಲ್ಲ, ನನಗೆ ಮೇಕಪ್ ಬಗ್ಗೆ ಭಾಳ ಆಸಕ್ತಿ ಇದೆ, ನೀವು ಹೆಂಗಿದ್ರು ಕಲಾವಿದ್ರಲ್ವಾ, ದಯವಿಟ್ಟು ನನಗೆಲ್ಲರೂ ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡಿಸಿ, ಯಾರಾದರೂ ಮೇಕಪ್ ಕಲಾವಿದರಿದ್ದರೆ ಅವ್ರನ್ನ ಪರಿಚಯ ಮಾಡಿಸ್ಕೊಡಿ, ನಾನು ಕಲಿಬೇಕು ಅಂತ ತುಂಬ ಇಷ್ಟ, ಒಳ್ಳೆ ಕಲೆ ಅದು, ಅದರಿಂದ ಮಾಡಬೇಕು ಅಂತ ಇಷ್ಟ. ಆಗ ಅವ್ರು ಹೇಳಿದ್ರು, ನನಗೊಬ್ಬರು ಮೇಕಪ್ ಆರ್ಟಿಸ್ಟ್ ಗೊತ್ತಿದ್ದಾರೆ, ಮೂರ್ತಿ ಬೆಂಗಳೂರ್ಕರ್ ಅಂತ, ಅವ್ರದ್ದು ರೆಫರ್ ಮಾಡಿದ್ರು ನನಗೆ. ಅವ್ರು ಇದ್ದಿದ್ದು ಯಡಿಯೂರು ಅಂತಿದೆ ಬೆಂಗಳೂರಲ್ಲಿ, ಜಯನಗರ್ 7th ಬ್ಲಾಕ್ ಏನೋ ಇರಬೇಕದು, ಅಲ್ಲಿ ಇದ್ದಾರೆ, ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡು ನೀನು, ನಾನು ಹೇಳಿದೆ ಅಂತ ಹೇಳು. ಸರಿ, ಹುಡ್ಕೊಂಡೋದೆ. ಹುಡ್ಕೊಂಡೋಗಿ ಸಿಕ್ಕಿದ್ರು ಅವರು, ಮೂರ್ತಿ ಬೆಂಗಳೂರ್ಕರ್ ಅಂದ್ಬಿಟ್ಟು. ಅವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ, ಈ ಥರ ಇದೆ ನಂದು, ನಾನು ಕಲಿಬೇಕು ಅಂತ ಆಸಕ್ತಿ. ಅವರು ಭಾಳ ಸಂತೋಷಪಟ್ಟರು. ಪರವಾಗಿಲ್ಲ, ಇವತ್ತಿನ ಕಾಲದಲ್ಲಿ ಒಬ್ಬರು ಮೇಕಪ್ ಕಲಿಯೋಕ್ಕೆ ಯಾರೋ ಬರ್ತಾ ಇದ್ದಾರಲ್ಲ, BComಲ್ಲಿ ಇದರಲ್ಲಿ ನಾನು ಮಾಡಿರೋ ಕೋರ್ಸ್ ಇದು ಎಜುಕೇಷನ್ನೇ ಬೇರೆ, ಮೇಕಪ್ಪೇ ಬೇರೆ, ಇದು ಆಯ್ತಪ್ಪ ಹೇಳ್ಕೊಡ್ತೀನಿ ಅಂತ ಇದು ಮಾಡಿದ್ರು. ಸೊ ಅವ್ರ ಹತ್ರ ಹೋಗಿ ಸೇರಿಕೊಂಡೆ ನಾನು. ಸರ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗುರುಗಳು ಅಂತ ಯಾರಾದರೂ ಇದ್ದಾರೆ ಸರ್? ಖಂಡಿತ ಇದ್ದಾರೆ. ಅದೇ ಮೂಲ ಮೂರ್ತಿ ಬೆಂಗಳೂರ್ಕರಿಂದನೇ ಶುರು ಮಾಡಿದ್ದು. ಅವರು ಸಿನಿಮಾಗಳು, ನಾಟಕಗಳು, ಆಮೇಲೆ ಹಲವಾರು ಮೇಕಪ್ ಕೆಲಸದೆಲ್ಲ ಮಾಡ್ತಾಯಿದ್ರು ಅವರು. ಆಮೇಲೆ ಕಾಸ್ಟ್ಯೂಮ್ ಅಂಗಡಿ ಒಂದು ಇಟ್ಕೊಂಡಿದ್ರು. ಕಾಸ್ಟ್ಯೂಮು ಮೇಕಪ್ಗೆ ಒಂದು ಭಾಗ ಅಂಗ ಅದು.
ಅದಾದಮೇಲೆ ಹೇರ್ ಸ್ಟೈಲು ಒಂದು ಅಂಗ, ಇವೆಲ್ಲ ಅವರು ಕಲ್ತ್ಕೊಂಡಿದ್ದಾರೆ ಅವರು. ಸೊ ಅವ್ರ ಹತ್ರ ನಾನು ಟ್ರೈನಿಂಗ್ ತೊಗೊಂಡೆ. ಅವರೇ ಫಸ್ಟ್ ಗುರು ನನಗೆ ಮೂರ್ತಿ ಬೆಂಗಳೂರ್ಕರ್. ಸೊ ಅವರಿಂದ ಸಿನಿಮಾ ಪಯಣ ಶುರು ಆಯಿತು ನನಗೆ. ಒಂದು ವಿಭಿನ್ನವಾದ ಕ್ಷೇತ್ರ ಇದು, ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕ್ಷೇತ್ರ ಇದು. ಸೊ ಅಲ್ಲಿಂದ ಪಯಣ ಶುರು ಮಾಡಿದೆ. ಬಹುಶಃ ನಾನು 96ರಲ್ಲಿ ಶುರು ಮಾಡಿದ್ದು ಅನಿಸುತ್ತೆ. 1996 ನಾನು ಪಾದಾರ್ಪಣೆ ಮಾಡಿದ್ದು. ಸರ್, ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಆಯ್ಕೆ ಮಾಡ್ಕೊಳ್ಳೋಕೆ ತುಂಬಾನೇ ಅವಕಾಶಗಳಿದಾವೆ. ನೀವು ಆಗಿನ ಕಾಲದಲ್ಲೇ ಬಂದಿರೋದ್ರಿಂದ ಮನ್ಸು ಮಾಡಿರೋದು ಆರ್ಟಿಸ್ಟ್ ಕೂಡ ಆಗ್ಬೋದಿತ್ತು, ಬೇರೆ ಬೇರೆ ಟೆಕ್ನಿಷಿಯನ್ಸ್ ಆಗ್ಬೋದಿತ್ತು. ಮೇಕಪ್ ಆರ್ಟಿಸ್ಟ್ ಆಗೇ ಉಳ್ಕೊಂಡಿದ್ದಕ್ಕೆ ಕಾರಣ ಸರ್? ಒಳ್ಳೆ ಕ್ಷೇತ್ರ ಇದು. ಒಂದು ಫೇಸ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಮೇಕಪ್ಪಲ್ಲಿದೆ. ಇದು ಮೇಕಪ್ ಮೆನ್ನ ಎರಡನೇ ಬ್ರಹ್ಮ ಅಂತ ಕರೀತಾರೆ ಅವರು. ಸೃಷ್ಟಿಕರ್ತನ ಅವನ ಕೆಲಸ ಅವ್ನು ಮಾಡಿದ್ದಾನೆ, ನಾವು ಇನ್ನೊಂದು ಸೃಷ್ಟಿ ಮಾಡ್ತೀವಿ ಅವ್ರನ್ನ. ಸೊ ಇಂಥ ಒಳ್ಳೆ ಕಲೆ ಇರಬೇಕಾದ್ರೆ ಯಾಕೆ ಇದನ್ನು ಉಪಯೋಗಿಸ್ಕೋಬಾರ್ದು ಅಂದ್ಬಿಟ್ಟು ಈ ಕಲೆಗೆ ನಾನು ಎಂಟ್ರಿ ಕೊಟ್ಟೆ, ಪಾದಾರ್ಪಣೆ ಮಾಡಿದೆ. ಇದಕ್ಕೆ ತುಂಬ ಖುಷಿ ಕೊಡುತ್ತಿದ್ದು. ಒಬ್ಬರು ಮುಖ ಬದಲಾವಣೆ ಮಾಡ್ಬೋದು. ಈಗ ನಿಮ್ಮನ್ನೇ ತಗೊಳ್ಳಿ, ಇವಾಗ ನಿಮ್ಮನ್ನ ಒಂದು 60 ವರ್ಷದ ಮುದುಕಿ ಮಾಡಬೇಕು ಅಂತಿದೆ, ಅದನ್ನು ಮಾಡೋ ಅವಕಾಶ ನಮ್ಗೆ ಇನ್ನೆಲ್ಲಿ ಯಾವ ಥರದ್ದು ಇದ್ದಿಲ್ಲ. ಸೊ ಈ ಕ್ಷೇತ್ರದಲ್ಲಿ ಅದೊಂದಿದೆ, ಅದು ಪ್ಲಸ್ ಪಾಯಿಂಟ್ ಇದೆ. ಸೊ ಈ ಥರ ಚೆನ್ನಾಗಿರುತ್ತೆ, ಬದಲಾವಣೆಗಳಾಗತ್ತೆ ಇದು ಅಂತ ನಾನು ಈ ಕ್ಷೇತ್ರ ಆಯ್ಕೆ ಮಾಡಿಕೊಂಡೆ. ಸರ್, ನೀವು ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತು ನೀವು ಫಸ್ಟ್ ಮಾಡಿದ ಸಿನಿಮಾ ಯಾವುದು ಸರ್? ಮೇಡಮ್, ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂತ ಲೆಕ್ಕ ಇಟ್ಟಿಲ್ಲ ನಾನು. ಅಂದಾಜಾಗಿ ಹೇಳಬೇಕು ಅಂದರೆ ಒಂದು 200 ಸಿನಿಮಾ ಮಾಡಿರ್ಬೋದು. ತೆಲುಗು, ತಮಿಳು, ಮಲಯಾಳಂ ಎಲ್ಲ ವರ್ಕ್ ಮಾಡಿದ್ದೀನಿ, ಆಲ್ ಲ್ಯಾಂಗ್ವೇಜಸ್ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಅರ್ಧಾಂಗಿ ಅಂತ ಒಂದು ಸಿನಿಮಾ ಮಾಡಿದೆ. MD ಕೌಶಿಕ್ ಮತ್ತು ಅಭಿನಯ ಆ್ಯಕ್ಟ್ ಮಾಡಿದ್ದು. ಸೊ ಅದು ನನ್ನ ಫಸ್ಟ್ ಸಿನಿಮಾ ಏನು ಅಂತಲೇ ಗೊತ್ತಿರಲಿಲ್ಲ, ಹೆಂಗೆ ಕೆಲಸ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಅಲ್ಲೇನಾಗೋಯ್ತು, ಲೇಟ್ ನೈಟ್ ಶೂಟಿಂಗ್ ಇರೋದು, ನೈಟೆಲ್ಲ ಶೂಟಿಂಗ್ ಇರೋದು. ನಾನು ಅವ್ರಿಗೆ ಡೈರೆಕ್ಟ್ರಿಗೆ, ನಮ್ಮ ಮೇಕಪ್ ಆರ್ಟಿಸ್ಟ್ ಕೇಳ್ತೆ, ಸರ್ ನಾನು ಬೇಗ ಮನೆಗೆ ಹೋಗ್ಬೇಕು, ಕಳಿಸ್ಕೊಟ್ಬಿಡಿ, ನಮ್ಮ ಭಯ ಆಗುತ್ತೆ ನನಗೆ, ನಮ್ಮ ಮನೇಲಿ ಗೇಟ್ ಬೀಗ ಹಾಕ್ಬಿಡ್ತಾರೆ, ಒಳಗಡೆ ಸೇರಿಸಲ್ಲ, ನನಗೆ ಬೇಗ ಹೋಗಬೇಕು ಅಂತ. ಏನು ಗೊತ್ತಿಲ್ವಲ್ಲ ಸಿನಿಮಾ ಹಿಂಗೆ ಅಂತಲೇ ಗೊತ್ತಿಲ್ಲ, ಫಸ್ಟ್ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ಆಗ ಅವರು ನಮ್ಮ ಮೇಕಪ್ ಆರ್ಟಿಸ್ಟ್ ಹೇಳೋರು, ಸೀನಿಯರ್, ಹಾಗೆಲ್ಲ ಮಾತಾಡಬಾರ್ದು, ಇರಬೇಕು, ಕೆಲಸ ಮುಗಿಸ್ಕೊಂಡು ಹೋಗಬೇಕು, ಅದಕ್ಕೆ ಬಂದಿರೋದು ನೀನು ಇಲ್ಲಿಗೆ. ಸೊ ಇದೊಂದು ಅನುಭವ ಆಗೋದಲ್ಲಿ ಫಸ್ಟ್ ಎಲ್ಲ ಏನಪ್ಪ ಇದು ಇಷ್ಟೋ ತನಕ ಮಾಡ್ತಾರೆ ಶೂಟಿಂಗು, ನನಗೆ ಒಂದು ಅರ್ಥನೇ ಆಗ್ತಾಯಿಲ್ಲ. ಆಮೇಲೆ ಕ್ರಮೇಣ ಸರಿ ಅದಕ್ಕೆ ಅಡ್ಜಸ್ಟ್ ಆಯಿತು ಅದಕ್ಕೆ. ಸೊ ಫಸ್ಟ್ ಮೂವಿ ನಂದು ಅರ್ಧಾಂಗಿ ಅಂತ, ಅಭಿನಯ ಮತ್ತು MD ಕೌಶಿಕ್ ಮಾಡಿದ್ದು. ಸರ್, ಇದು ಕೇಳಬಾರ್ದು ಆದರೂ ಕೇಳ್ತೀನಿ. ಸರ್, ಫಸ್ಟ್ ಸಿನಿಮಾ ಮಾಡಿದ್ರಲ್ಲ, ಆ ಸಿನಿಮಾದಿಂದ ನಿಮಗೆ ಪೇಮೆಂಟ್ ಅಂತ ಎಷ್ಟು ಬಂತು, ಅದ್ರಲ್ಲಿ ಏನು ಮಾಡಿದ್ರಿ ಸರ್? ಯಾಕೆಂದರೆ ಫಸ್ಟ್ ಸಿನಿಮಾ ಅಂದ್ಬಿಟ್ಟು ಕೆಲವೊಬ್ರು ಒಂದು ನೆನಪಿಗೋಸ್ಕರ ಇಟ್ಕೋತಾರೆ, ಕೆಲವೊಬ್ರು ಅದು ಏನಾದ್ರು ಶಾಪಿಂಗ್ ಪರ್ಚೇಸ್ ಮಾಡಿ ಗಿಫ್ಟ್ ಅಂತ ಇಟ್ಕೋತಾರೆ. ನೀವೇನು ಮಾಡಿದ್ರಿ ಸರ್ ಆ ಅಮೌಂಟಲ್ಲಿ? ಮೇಡಮ್, ಪೇಮೆಂಟ್ ಅಂತ ಏನು ಕೊಟ್ಟಿರಲಿಲ್ಲ. ಫಸ್ಟ್ ಕೆಲಸ ಮಾಡಿ ಅಂತ ಹೇಳಿದ್ರು, ಪೇಮೆಂಟ್ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ನನಗೇನು ಪೇಮೆಂಟ್ ಎಲ್ಲ ಏನೂ ಗೊತ್ತೇ ಇಲ್ಲ. ಕೆಲಸ ಮಾಡ್ತಿರೋ ಸಂತೋಷನೇ ಜಾಸ್ತಿ ಇತ್ತು. ಸೊ ಆಮೇಲೆ ಏನೋ ಕೊಡೋರು ಅಷ್ಟು ಇಷ್ಟು ಅಂತ, ಏನು ಪೇಮೆಂಟ್ ಅಂತ ಏನು ಫಿಕ್ಸ್ ಮಾಡಿರಲಿಲ್ಲ ಅದರಲ್ಲಿ. ಸೊ ನೆಕ್ಸ್ಟ್ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಿದ್ದೆ ನಾನು, ಕನಕರಾಜ್ ಅಂತ. ಅವರು ತುಂಬ ಒಳ್ಳೆ ಮೇಕಪ್ ಆರ್ಟಿಸ್ಟ್. ಅವರು ಪ್ರಭಾತಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಹತ್ರ ಟ್ರೈನಿಂಗ್ ತೊಗೊಳಕ್ಕೆ ಹೋದೆ ನಾನು. ಅವರು ಇನ್ನೊಂದು ಸಿನಿಮಾ ಕರ್ಕೊಂಡೋದ್ರು, ಪ್ರೇರಣಾ ಅಂತ, ಒಂದು ತೆಲುಗು ಮೂವಿ. ಅದು ರಾಮದಾಸ್ ನಾಯ್ಡು ಅಂತ ಒಬ್ಬರು ಡೈರೆಕ್ಟ್ರು, ಅವಾರ್ಡ್ ಡೈರೆಕ್ಟರ್. ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅವರು ಡೈರೆಕ್ಷನ್ ಎಲ್ಲ. ನಮ್ಮ ಕರಿಬಸವಯ್ಯವರು ಹೀರೋ. ಇವಾಗ ಕರಿಬಸವಯ್ಯವರು ಇಲ್ಲ, ಅವ್ರ ಹೀರೋ. ಫಿಲಮ್ಮು ಶ್ರೀಶೈಲ ಅಂತ ಒಂದು ಊರಿದೆ ಅಲ್ಲಿ ಆಂಧ್ರದಲ್ಲಿ, ಅಲ್ಲಿ ಶೂಟಿಂಗ್ ಮಾಡಿದ್ದು ನಾವು. ಅದು ಅವಾರ್ಡ್ಗೋಸ್ಕರ ಮಾಡಿದ ಮೂವಿ, ತೆಲುಗು ಮೂವಿ ಅದು. ಸೊ ಆ ಮೂವಿಗೆ ಹೋದಾಗ ಆ ಮೇಕಪ್ ಆರ್ಟಿಸ್ಟು, ನೋಡಪ್ಪ ನಿಂಗೆ ಇಷ್ಟು ದಿವಸ ಒಂದು 10 days ಶೂಟಿಂಗ್ ಇರುತ್ತೆ, ನಿಮಗೆ ಡೈಲಿ ಒಂದು 150 ರೂಪಾಯಿ ಕೊಡ್ತೀನಿ ಅಂತ ಫಸ್ಟ್ ಪೇಮೆಂಟ್ ಫಿಕ್ಸ್ ಮಾಡಿದ್ದು ಅಲ್ಲಿ. ಸೊ ಪೇಮೆಂಟು ಅಂತ ಏನು ಗೊತ್ತಾಗಿದ್ದು ಆ ಪಿಕ್ಚರಿಂದ ನನಗೆ. ಇಸ್ವಿ ಎಷ್ಟು ಸರ್ 150 ರೂಪಾಯಿ ಪೇಮೆಂಟ್ ಅಂತಂದರೆ? ಅದು 97, 98 ಆ ಟೈಮಲ್ಲಿ ಇರಬೇಕು, 97 ಇರಬೇಕು ಮೇಡಮ್. ಅದೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಇವಾಗ ಸೂಪರ್ ಸ್ಟಾರ್ ದರ್ಶನ್ ಅವರು ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು ಆ ಫಿಲಮಲ್ಲಿ. ನಾನು ಅವರು ಒಂದೇ ರೂಮಲ್ಲಿ ಇರ್ತಿದ್ದಿದ್ದು. ಸೊ ಇದೊಂದು ವಿಶೇಷತೆ. ಆ ಕ್ಯಾಮ್ರಾಮನ್ನು ಗೌರಿ ಶಂಕರ್ ಅಂತ, ನಮ್ಮ ರಕ್ಷಿತಾ ಮೇಡಮ್ ಅವರ ತಂದೆ. ಸೊ ಇಂಥವ್ರ ಜೊತೆ ಕೆಲಸ ಮಾಡೋದು ಅಂತ ಅವಕಾಶ ಸಿಕ್ತು ಫಸ್ಟ್ ಮೂವಿಲೇ. ಸೊ ತುಂಬ ಖುಷಿ ಆಯಿತು ನನಗೆ. ದರ್ಶನ್ ಸರ್ ಎಲ್ಲಿ ಭೇಟಿಯಾಗಿದ್ದು ಅಂದರೆ, ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಇಳಿದ್ಬಿಟ್ಟು ಕೇಳ್ತಾ ಇದ್ದೆ, ನೀವು ಯಾರು ಏನು ಅಂತ ಕೇಳಿದಾಗ, ನಾನು ತೂಗುದೀಪ್ ಶ್ರೀನಿವಾಸ್ ಮಗ ನಾನು ಅಂತ ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡು, ಸೊ ಅವ್ರ ಜೊತೆ ಫಸ್ಟ್ ಪಯಣ.
ಟೆಕ್ನಿಕಲ್ ಟೀಮಲ್ಲಿ ಇದ್ದಿದ್ದವರು ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ದರ್ಶನ್ ಅವರು. ಸೊ ಅದು ಫಿಲಮ್ ವರ್ಕ್ ಮಾಡಿದೆ ಮೇಡಮ್. ಇವಾಗ ಪ್ರೆಸೆಂಟ್ ಲೈಫಲ್ಲಿ ಸರ್ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಖಂಡಿತ ಮೇಡಮ್, ಖಂಡಿತ ಖುಷಿ ಆಗಲ್ವಾ? ನಮ್ಮ ಜೊತೆಲಿ ಇದ್ದವರು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಒಂದು ಖುಷಿನೇ ಅಲ್ವಾ ಅದು. ಅವರು ತುಂಬ ಕಷ್ಟಪಟ್ಟಿದ್ದಾರೆ ಮೇಡಮ್. ದರ್ಶನ್ ಸರ್ ತುಂಬ ಕಷ್ಟಪಟ್ಟು ಒಂದು ಹಂತಕ್ಕೆ ಬರೋಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವರು. ಅವ್ರ ಶ್ರಮಕ್ಕೆ ನಾವು ಯಾವತ್ತೂ ಏನು ಮಾತಾಡೋಂಗೇ ಇಲ್ಲ ನಾವು. ಸೊ ಅವ್ರ ಸಮಕಾಲಿನಲ್ಲಿ ನಾವು ಬೆಳೆದು ಬಂದಿರೋದು. ಕನಕರಾಜ್ ಅವರು 2ನೇ ಗುರು ನನಗೆ ಮೇಕಪ್ಪಲ್ಲಿ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಸುಮನ್ ನಗರ್ಕರ್ ಅಂತ ಒಬ್ಬರು ಆರ್ಟಿಸ್ಟ್ ಅವರು ಹೂಮಳೆ ಅಂತ ಫಿಲಮಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಗೊತ್ತಿರಬೇಕು ನಿಮ್ಗೆ ಅವರು. ಸೊ ಅವ್ರ ಜೊತೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ಅಸಿಸ್ಟೆಂಟ್ ಆಗಿದ್ದಿದ್ದು, ಮೇಕಪ್ ಆರ್ಟಿಸ್ಟ್ ಅಲ್ಲ, ಅಸಿಸ್ಟೆಂಟಾಗಿ ಸುಮಾರು ವರ್ಷ ಕೆಲಸ ಮಾಡಿದೆ. ಹೀಗೆ ಮಾಡ್ತಾ ಮಾಡ್ತಾ ಬಡ್ತಿ ಸಿಗೋದು ನಮಗೆ. ಫಸ್ಟ್ ಅಸಿಸ್ಟೆಂಟು, ಸೆಕೆಂಡ್ ಅಸಿಸ್ಟೆಂಟು, ಆಮೇಲೆ ಚೀಫ್ ಮೇಕಪ್ ಆರ್ಟಿಸ್ಟ್ ಅಂತ 3 ಹುದ್ದೆ ಇರುತ್ತೆ. ಸೊ ಈ ಥರ ನನ್ನ ಶುರು ಆಯಿತು ಸಿನಿಮಾ ಜೀವನ. ಸರ್, ನೀವು ಇವಾಗ ಚೀಫ್ ಮೇಕಪ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಡೋದಕ್ಕೆ ಎಷ್ಟು ವರ್ಷ ಸಫರ್ ಪಟ್ಟಿದ್ದೀರಾ ಸರ್? ಸುಮಾರು ವರ್ಷ ಕಷ್ಟಪಟ್ಟಿದ್ದೀನಿ ಮೇಡಮ್. ಸುಮಾರು ಒಂದು 20 ವರ್ಷ ಕಷ್ಟಪಟ್ಟಿದ್ದೀನಿ. ಚೀಫ್ ಮೇಕಪ್ ಆಗೋದಕ್ಕೇ ಕಷ್ಟಪಡಬೇಕು. ಯಾಕೆಂದರೆ ಫ್ರಮ್ ದಿ ಬಿಗಿನಿಂಗ್ ಅಸಿಸ್ಟೆಂಟ್ ಅಂತ ಏನಿರುತ್ತೋ ಅದೇ ಒಂದು 2-3 ವರ್ಷ ಕಷ್ಟಪಡಬೇಕು. ಅದು 2-3 ವರ್ಷ ನೀಟಾಗಿ ಕೆಲಸ ಮಾಡ್ಕೊಂಬರ್ಬೇಕು. ನಮ್ಮನ್ನು ಗುರುತಿಸ್ಬೇಕು. ನಮಗಿಂತ ಸೀನಿಯರ್ ಮೇಕಪ್ ಆರ್ಟಿಸ್ಟ್ಗಳು ಯಾರಿರ್ತಾರೋ ಅವ್ರು ನಮ್ಮನ್ನು ಗುರುತಿಸಿ ಇಂಥವನಿಗೆ ಮುಂದಕ್ಕೆ ಒಳ್ಳೆ ಭವಿಷ್ಯ ಕಟ್ಟಿಸ್ಕೊಡ್ಬೋದು ಅಂತ ಅವರು ಆಲೋಚನೆ ಮಾಡಿ ಆಮೇಲೆ ನಮಗೆ ಒಂದು ಆ ಹುದ್ದೆ ಬರುತ್ತೆ. ಚೀಫ್ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಕಷ್ಟಪಡಲೇಬೇಕು ಮೇಡಮ್. ಆವಾಗ ನಮಗೆಲ್ಲ 10-15 ಟವಲ್ಗಳು ಕೊಡೋರು. ಟವಲಲ್ಲಿ ಮೇಕಪ್ ತೆಗಿತಿದ್ದು. ಇವಾಗೇನು ಟಿಶ್ಯೂ ಪೇಪರು ಎಲ್ಲ ಬಂದಿದೆ ಇವಾಗ. ಆವಾಗ ಕೊಬ್ಬರಿ ಎಣ್ಣೆ ಕೊಟ್ಟು ಇವತ್ತಿಗೂ ಅದು ಮೇಕಪ್ ತೆಗೆಯೋದು ಭಾಳ ಸುಲಭ. ಅದು ಮೇಕಪ್ ತೆಗೆಯೋದಕ್ಕೆ ಕೊಬ್ಬರಿ ಎಣ್ಣೆ ಟವಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ನೀಟಾಗಿ ಹೊರಗಡೆ ಬರುತ್ತೆ. ಇವಾಗೇನು ಕ್ಲೆನ್ಸಿಂಗ್ ಮಿಲ್ಕು ಅದೆಲ್ಲ ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಅಷ್ಟು ಒಳ್ಳೇದಲ್ಲ ಸ್ಕಿನ್ಗೆ. ಅದು ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಒಳ್ಳೆ ಕೊಕೊನೆಟ್ ಆಯಿಲ್ ಕೊಟ್ಟು ಮೇಕಪ್ ಆ ಥರ 10 ಟವಲ್ ಒಗಿಬೇಕಾಗಿತ್ತು. ನಾವು ವಾಶ್ ಮಾಡಬೇಕಾಗಿತ್ತು. ತುಂಬ ಕಷ್ಟದ ಇದು ಬದುಕೋದಿಲ್ಲ. ಸೊ ಜವಾಬ್ದಾರಿ ಅಸಿಸ್ಟೆಂಟ್ಗೆ ಇರೋದು. ನಾನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ ಒಂದು ಫಿಲಮ್ ಮಾಡ್ತಿದ್ದೆ. ಆ ಫಿಲಮ್ ಮಾಡ್ಬೇಕಾದ್ರೆ ಒಂದು 20-25 ಜನ ಆರ್ಟಿಸ್ಟ್ಗಳಿರೋರು. ಅವ್ರದ್ದೆಲ್ಲ ಮೇಕಪ್ ಎಲ್ಲ ತೆಗೆಸ್ಬಿಟ್ಟು ಟವಲ್ ಎಲ್ಲ ನಾನೇ ವಾಶ್ ಮಾಡ್ತಿದ್ದಿದ್ದು. ಅದೆಲ್ಲ ವಾಶ್ ಮಾಡಿ ಎಲ್ಲ ಮುಗಿಯೋಷ್ಟೊತ್ತಿಗೆ ರಾತ್ರಿ 11:30 ಆಗ್ಬಿಡೋದು. ಸೊ ಮಲಗಿ ಮತ್ತೆ 3 ಗಂಟೆಗೆಲ್ಲ ಎದ್ಬಿಡ್ಬೇಕು ನಾವು. ಎದ್ದು ರೆಡಿ ಆಗಬೇಕು. ಫಸ್ಟ್ ಮೇಕಪ್ ಆರ್ಟಿಸ್ಟೇ ರೆಡಿ ಆಗಬೇಕಲ್ಲ ಸ್ಪಾಟಲ್ಲಿ. ಸೊ ನಾನು ರೆಡಿ ಮಾಡಿಕೊಂಡು ನಮ್ಮ ಚೀಫ್ನ ಎಬ್ಬಿಸ್ತಾ ಇದ್ದೆ. ಅಂದರೆ ನಮ್ಮ ಸೀನಿಯರ್ ಮೇಕಪ್ ಆರ್ಟಿಸ್ಟ್ನ ಎಬ್ಬಿಸಿ ಅವ್ರು ರೆಡಿಯಾಗಿ ನಾವೆಲ್ಲ ಒಂದು ಟೀಮ್ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು ಶೂಟಿಂಗ್ ಜಾಗಕ್ಕೆ. ಸೊ ಈ ಥರ ಜರ್ನಿ. ಸರ್, ನೀವು ಇಲ್ಲಿವರೆಗೂ ಒಂದು 200 ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀರಾ. ಹೌದು ಮೇಡಮ್. ಆ 200 ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಮತ್ತು ರೀಸನ್ ಯಾಕೆ ಸರ್? ಮೇಡಮ್, ಇದಕ್ಕೆ ಆನ್ಸರ್ ಮಾಡೋದು ಭಾಳ ಕಷ್ಟ ಇದೆ. ಆದರೂ ಹೇಳ್ತೀನಿ. ಖಂಡಿತ. ಅಫ್ಕೋರ್ಸ್ ನಮ್ಮ ಕನ್ನಡದ ಹಿರಿಯ ನಟರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಶಬ್ದವೇದಿ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಮೇಡಮ್. ಶಬ್ದವೇದಿ ನೀವೇ? ಹೌದು ಮೇಡಮ್, ಅದಕ್ಕೆ ವರ್ಕ್ ಮಾಡಿದ್ದೀನಿ. ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದು. ಬಟ್ ಅದು ನನಗೆ ತುಂಬ ತೃಪ್ತಿ ಕೊಟ್ಟಿದ್ದ ಸಿನಿಮಾ. ಯಾಕೆಂದರೆ ಅಣ್ಣವ್ರನ್ನ ಎದುರುಗಡೆ ನೋಡುವಂಥ ಅವಕಾಶ ಸಿಕ್ಕಿದ್ದು ಆ ಫಿಲಮಿಂದ. ಅದರಿಂದ ಅದು ನನಗೆ ಇಷ್ಟವಾದ ಫಿಲಮ್ ಮೇಡಮ್. ಅಣ್ಣವ್ರು ಇದ್ರು ಅಂತಾನೆ ಅಥವಾ ಬೇರೆ ಏನಾದರೂ ಒಂದು ಸ್ವೀಟ್ ಮೆಮೊರಿ? ಸ್ವೀಟ್ ಮೆಮೊರಿ ಅದೇ, ಅಣ್ಣವ್ರು ನೋಡೋದೇ ಸ್ವೀಟ್ ಮೆಮೊರಿ. ಅವ್ರ ಜೊತೆಲಿ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಲ್ವಾ ಮೇಡಮ್. ಸೊ ಅದು ನನಗೆ ಇಷ್ಟವಾದ ಫಿಲಮ್. ಅದು ಫೇವ್ರೆಟ್ ಫಿಲಮ್ ಶಬ್ದವೇದಿ. ಸರ್, ನೀವು ಇಲ್ಲಿವರೆಗೂ ಯಾವ್ಯಾವ ಆರ್ಟಿಸ್ಟ್ಗಳಿಗೆ, ಹೀರೋಯಿನ್ ಇರ್ಬೋದು, ಹೀರೋಸ್ ಯಾರಾದರೂ ಆಗಿರ್ಬೋದು, ಪರ್ಸ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಯಾರ್ಯಾರಿಗೆ ಯಾವ್ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ ಸರ್? ಮೇಡಮ್, ಸುಹಾಸಿನಿ ಗೊತ್ತಲ್ಲ ನನಗೆ, ಮಣಿರತ್ನಂ ವೈಫ್, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಭವ್ಯ ಅವ್ರ ಜೊತೆ ಮಾಡಿದ್ದೀನಿ. ಅಂಬಿಕಾ ಚಲಿಸುವ ಮೋಡಗಳು ಅದರಲ್ಲೆಲ್ಲ ಮಾಡಿದರು. ಅವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ. ಶೋಭನಾ ಅಂತ ಒಬ್ಬರಿದ್ದಾರೆ, ಅವ್ರ ಜೊತೆ. ಹೀಗೆ ಸರ್, ಅವ್ರ ಬಗ್ಗೆ ಏನಾದ್ರು ಒಂದು ವರ್ಡಲ್ಲಿ ಹೇಳೋದಾದರೆ, ಸುಹಾಸಿನಿ ಮ್ಯಾಮ್ ಬಗ್ಗೆ, ಭವ್ಯ ಮೇಡಮ್ ಬಗ್ಗೆ? ಅವರೆಲ್ಲ ಡೌನ್ ಟು ಅರ್ತ್. ಅವರೆಲ್ಲ ತುಂಬ ಕಲೆಗೋಸ್ಕರ ಭಾಳ ಶ್ರಮಪಟ್ಟಿರೋರು ಅವರು. ಆವಾಗಿನ ಕಾಲ ಹೀರೋಯಿನ್ಗಳಿಗೆ ತುಂಬ ಡೆಡಿಕೇಶನ್ ಅನ್ನೋದು ಸಿಕ್ಕಾಪಟ್ಟೆ ಇತ್ತು. ತುಂಬ ರೆಸ್ಪೆಕ್ಟ್ಫುಲ್ ಜಾಬ್ ಅವ್ರ ಜೊತೆಲಿ ಇರೋದೇ ಒಂದು ರೆಸ್ಪೆಕ್ಟ್ ನಮಗೆ. ಸೊ ಇಟ್ ವಾಸ್ ಎ ಗುಡ್. ಆಮೇಲೆ ಸುಹಾಸಿನಿ ಹತ್ರ ಹೆಂಗೆ ಬಂದೇನದು ಅದು ಒಂದು ಆಕಸ್ಮಿಕವಾದ ಘಟನೆ. ಅದು ಹೇಗೆ ಸರ್? ನಾವು ಇದ್ದಿದ್ದು ತ್ಯಾಗರಾಜ ನಗರದಲ್ಲಿ, ಬೆಂಗಳೂರಲ್ಲಿ ಇದ್ನಲ್ಲ ನಾನು.
ನಮ್ಮ ಸ್ನೇಹಿತರೊಬ್ಬರು ಬಂದು ಹೇಳಿದ್ರು, ನೋಡು ಶೂಟಿಂಗ್ ನಡೀತಿದೆ, ಅಲ್ಲಿ ಶೂಟಿಂಗ್ ಮನೆ ಇದೆ ಬಸವನಗುಡಿಲಿ, ಇವಾಗಲೂ ನಡೀತಿರುತ್ತೆ ಅಲ್ಲಿ ಶೂಟಿಂಗು. ಅಲ್ಲಿ ಶೂಟಿಂಗ್ ನಡೀತಾ ಇದೆ, ಸುಹಾಸಿನಿ ಬಂದಿದ್ದಾರೆ. ನನಗೆ ತುಂಬ ಇಷ್ಟವಾದ ನಟಿ ಅವರು. ಸರಿ, ಒಂದು ಅವಕಾಶ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ನಾನು. ನಮ್ಮ ಫ್ರೆಂಡ್ ಒಬ್ಬರು ಕಾಸ್ಟ್ಯೂಮರ್ ದೇವ ಅಂತಿದ್ರು. ಅವರು, ಏನಪ್ಪ ಪಣೇಶ್, ಏನು ಇಷ್ಟು ದೂರ ಬಂದಿದ್ಯಾ, ಫ್ರೀ ಆಗಿದೆಯಾ, ಕೆಲಸ ನಡೀತಿದೆಯಾ ಏನೋ? ಇಲ್ಲ, ಸದ್ಯಕ್ಕೆ ಫ್ರೀ ಇದ್ದೀನಿ, ಏನು ಸಮಾಚಾರ? ಹೋಗೋದು, ನೀನು ಸುಹಾಸಿನಿ ಮೇಡಮ್ ನೋಡ್ಕೊಂಬ ಅಂತೇಳಿ ಅವ್ರ ಹತ್ರ ಹೋದೆ ನಾನು. ಯಾರು ನೀವು? ನಾನು ಇಂಟ್ರಡ್ಯೂಸ್ ಮಾಡಿಕೊಂಡೆ, ನಾನು ಮೇಕಪ್ ಆರ್ಟಿಸ್ಟ್, ನಾನು ಈ ಥರ ಇಲ್ಲೇ ಇರೋದು ನಾವು. ಸೊ ನಾಳೆ ಫ್ರೀ ಇದ್ದೀರಾ ಅಂದರು. ಯಾಕೆ ಮೇಡಮ್ ಅಂದೆ. ನಾಳೆಯಿಂದ ನೀವು ನನ್ನ ಜೊತೆ ಕೆಲಸಕ್ಕೆ ಬನ್ನಿ ಮೇಕಪ್ ಆರ್ಟಿಸ್ಟಾಗಿ. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಆ ಥರ ಒಂದು ಇಮ್ಮಿಡಿಯೇಟಾಗಿ ಅವ್ರು ನೋಡೋಕ್ಕೆ ಹೋಗಿ ಅವ್ರ ಹತ್ರ ಕೆಲಸ ಸಿಕ್ಕಿದ್ದು ತುಂಬ ಇದು ನನಗೆ ಗ್ರೇಟ್ ಸರ್. ಆ ಥರ ಆಪರ್ಚುನಿಟಿ ಇಷ್ಟು ಬೇಗ ಸಿಕ್ಬಿಡೋದಕ್ಕೆ ಸ್ವಲ್ಪ ಕಷ್ಟನೇ, ತುಂಬ ಕಷ್ಟ ಇದೆ ಅದು. ಅಂಥ ದೊಡ್ಡ ಕಲಾವಿದ್ರ ಹತ್ರ ಹೋಗಿ ಕೆಲಸ ಮಾಡಿದ್ದೆ. ಸುಮಾರು ಒಂದು 15 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್ ಅವ್ರ ಜೊತೆ. ತೆಲುಗು ಪಿಕ್ಚರು, ತಮಿಳು, ಮಲಯಾಳಮ್ಮು ಎಲ್ಲ ಲ್ಯಾಂಗ್ವೇಜಿಗೂ ಕೆಲಸ ಮಾಡಿದ್ವಿ. ಅದೇ ರೀತಿ ಭವ್ಯ ಅವ್ರ ಹತ್ರನೂ ಅಷ್ಟೇ. ನಮ್ಮನೆ ಹತ್ರ ಶೂಟಿಂಗ್ ನಡೀತಿತ್ತು ಅಲ್ಲೇ ತ್ಯಾಗರಾಜ್ ನಗರಲ್ಲೇ. ಹೊಸ ಮನೆ ಅಳಿಯ ಅಂತ ಫಿಲಮ್ ಹೆಸರು. ಶ್ರೀನಿವಾಸ್ ಮೂರ್ತಿ ಪ್ರೊಡ್ಯೂಸರು, ಅನಂತ್ನಾಗೆಲ್ಲ ಮಾಡಿದ್ರು. ಅವ್ರ ಹತ್ರ ಹೋಗಿ ಆಟೋಗ್ರಾಫ್ ಹಾಕಿಸ್ಕೊಂಡಿದ್ದೆ ನಾನು. ಆವಾಗ ನಾನು ಫಸ್ಟ್ ಇಯರ್ BCom ಇರಬೇಕು ಅವಾಗ ಓದ್ತಿದ್ದಿದ್ದು. ತುಂಬ ಕ್ರೌಡ್ ಇತ್ತು. ಆ ಕ್ರೌಡಲ್ಲೇ ನುಗ್ಗಿ ಹೋಗಿ ಆಟೋಗ್ರಾಫ್ ಅವೆಲ್ಲ ಒಂದು ಕ್ರೇಜ್ ಇತ್ತಲ್ಲ ಅವಾಗ. ಶೂಟಿಂಗ್ ನೋಡೋದೇ ಒಂದು ಕ್ರೇಜು. ಪೊಲೀಸ್ನವರೆಲ್ಲ ತುಂಬ ಇರೋರು ಅಲ್ಲಿ, ಕ್ರೌಡು ತುಂಬ. ಅಂಥದ್ರಲ್ಲಿ ಹೋಗಿ ಆಟೋಗ್ರಾಫ್ ಹಾಕಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದೆ ನಾನು. ಹೀಗೆ ಜರ್ನಿ ಆಗ್ತಾಯಿತ್ತು. ಭವ್ಯ ಮೇಡಮ್ಮು ಸಿಕ್ಕಿದ್ರು, ನನ್ನ ಜೊತೆ ಕೆಲಸ ಮಾಡು ಅಂತ ಹೇಳಿದ್ರು. ಆಗ ಅವ್ರಿಗೆ ಇವೆಲ್ಲ ಹೇಳಿದೆ ನಾನು. ನೋಡಪ್ಪ ಹೆಂಗಿದೆ ಇದು ಅಂತ ಹೇಳಿದ್ರು ಅವರು. ಸೊ ಇದೊಂದು ಸಂತೋಷವಾದ ಅನುಭವ ಆಯ್ತು ನನಗೆ ನನ್ನ ಲೈಫಲ್ಲಿ. ಈಗಲೂ ಕೂಡ ಭವ್ಯ ಮೇಡಮ್ ಜೊತೆ ಹಾಗೆ ಜರ್ನಿ ಮಾಡ್ತಾ ಇದ್ದೀನಿ. ಅವ್ರ ಹತ್ರನೂ ಜರ್ನಿ ಮಾಡ್ತಿದ್ದೀನಿ, ಇವ್ರ ಹತ್ರನೂ ಜರ್ನಿ ಮಾಡ್ತೀವಿ. ಒಂದು ತಮಿಳು, ಒಂದು ಕನ್ನಡ. ಸೊ ಖುಷಿ ಕೊಡುತ್ತೆ ಲೈಫ್. ಸರ್, ನೀವು ದಶಕಗಳ ಹಿಂದೆನೇ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಆಗಿನ ಇಂಡಸ್ಟ್ರಿಗೂ ಈಗಿನ ಇಂಡಸ್ಟ್ರಿಗೂ ಏನು ಡಿಫ್ರೆಂಟ್ ಇದೆ ಸರ್? ಡಿಫ್ರೆಂಟು ತುಂಬ ಇದೆ ಮೇಡಮ್, ಡಿಫ್ರೆಂಟು. ಆವಾಗ ಮಾಧ್ಯಮ ಇಷ್ಟೊಂದು ಬೆಳೆದಿರಲಿಲ್ಲ. ಇವಾಗ ರಿಮೋಟ್ ಕೈಯಲ್ಲಿದೆ, ಎಷ್ಟು ಬೇಕಾದ್ರೂ ಚಾನಲ್ ಚೇಂಜ್ ಮಾಡ್ತಾ ಇರ್ಬೋದು ನಾವು. ಆವಾಗ ಆ ಥರ ಎಲ್ಲ ದೂರದರ್ಶನ ಒಂದಿತ್ತು, ಫಿಲಮ್ ಥಿಯೇಟ್ರ್ಗಳಿತ್ತು ಅಷ್ಟೇ. ಅದೇ ನಮಗೆ ಮನೋರಂಜನೆ. ಇವಾಗೇನು ಕೈಯಲ್ಲೇ ಎಲ್ಲ ನೋಡ್ಬೋದು ನಾವು. ಮೊಬೈಲ್ ಇಟ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಸಿಕ್ಬಿಡುತ್ತೆ. ಆವಾಗ ಆ ಥರ ಇರಲಿಲ್ಲ. ಸಿನಿಮಾ ಇಂಡಸ್ಟ್ರಿ ತುಂಬ ಗೌಪ್ಯವಾಗಿತ್ತು. ಅಂದರೆ ಸ್ಟುಡಿಯೋ ಬಿಟ್ಟು ಹೊರಗಡೆ ಬರ್ತಿರ್ಲಿಲ್ಲ. ಸೊ ಸ್ಟುಡಿಯೋದಲ್ಲಿ ಯಾರನ್ನೂ ಎಂಟ್ರಿನೂ ಮಾಡ್ತಿರ್ಲಿಲ್ಲ, ಪಬ್ಲಿಕ್ ಯಾರೂ ಬರೋಂಗಿಲ್ಲ. ರಾಜ್ಕುಮಾರ್ದು ಸುಮಾರು ಸಿನಿಮಾಗಳೆಲ್ಲ ಸ್ಟುಡಿಯೋದಲ್ಲೇ ಆಗಿರೋದು. ಹೊರಗಡೆ ಎಲ್ಲ ಕಡಿಮೆ ಮಾಡಿರೋದೆಲ್ಲ ತುಂಬ ಕಡಿಮೆ ಅದು. ಆವಾಗ ಇಂಡಸ್ಟ್ರಿ ಇಷ್ಟೊಂದು ಬೆಳೆಯುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಖುಷಿ ಕೊಡೋದು ಅವಾಗ. ಎಲ್ಲ ಒಂದು ಒಗ್ಗಟ್ಟಾಗಿರ್ತಿದ್ವಿ, ಒಂದು ಫ್ಯಾಮಿಲಿ. ಆಮೇಲೆ ಎಲ್ಲರಲ್ಲೂ ಒಳ್ಳೆ ಬಾಂಧವ್ಯ ಇತ್ತು. ಎಲ್ಲರೂ ಶೇರ್ ಮಾಡ್ತಾಯಿದ್ವಿ. ಅವಾಗ ಒಂದು ಕುಟುಂಬನೇ ಅದು. ಒಂದು ಕುಟುಂಬದಲ್ಲಿ ಇದ್ವಿ. ಇವಾಗ ಕುಟುಂಬ ಇದೆ, ಬಟ್ ಎಲ್ಲರೂ ಅವರವರೇ ಬ್ಯುಸಿಯಾಗಿಬಿಟ್ಟಿದ್ದಾರೆ ಇವಾಗ. ಆಮೇಲೆ ಈಗ ಅಡ್ವಾನ್ಸ್ ಜಾಸ್ತಿ, ಈಗ ತುಂಬ ಸ್ಪೀಡು, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾಯಿದೆ. ಅವಾಗ ಇಷ್ಟು ಸ್ಪೀಡ್ ಇರಲಿಲ್ಲ. ಸೊ ತುಂಬ ಸ್ಪೀಡ್ ಹೋದ್ರೂ ಕಷ್ಟ, ತುಂಬ ಸ್ಲೋ ಹೋದ್ರೂ ಕಷ್ಟ. ಒಂದು ಮೀಡಿಯಮ್ ರೇಂಜಾಗಿ ಹೋದರೆ ಚೆನ್ನಾಗಿರುತ್ತೆ ಅದು. ಸ್ಪೀಡಾಗಿ ಬೇಡ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ನಮಗೆ ಹೇಳ್ತಾ ಇದ್ದೀರಾ ಈಗಿನ ಜನ್ರೇಷನ್ಸ್ ನೀವೇನಿದೆ? ಇಲ್ಲ, ನಾನು ಯಾರನ್ನೂ ಇದು ಮಾಡ್ತಾ ಇಲ್ಲ, ಇಲ್ಲಿ ಅಲ್ಲಗಳ್ತಿಲ್ಲ, ನಾನು ಯಾರನ್ನೂ ಡಿಸ್ಕಂಫರ್ಟ್ ಮಾಡ್ತಿಲ್ಲ ಅಥವಾ ಏನೂ ಇದು ಮಾಡ್ತಾ ಇಲ್ಲ ಅವ್ರನ್ನ. ಏನಪ್ಪ ಅಂದರೆ ತುಂಬ ನೀಟಾಗಿ ಹೋಗಬೇಕದು, ಒಂದು ಪ್ರೊಸೀಜರ್ ಇಟ್ಕೊಂಡು ಹೋಗಬೇಕದು. ಅವಾಗ ತುಂಬ ಚೆನ್ನಾಗಿರುತ್ತೆ, ಅದು ಎಕ್ಸ್ಪೋಸ್ ಚೆನ್ನಾಗಾಗತ್ತೆ. ಆಮೇಲೆ ಇಷ್ಟೊಂದು ಬೇಕಾ ಅಂತ ಕೆಲವು ಸತಿ ಅನಿಸ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಅಂತ. ಮನೋರಂಜನೆ ಚಿಕ್ಕದಾಗಿ ಕೊಟ್ಟರು ಮನೋರಂಜನೆ ಅದು. ಎಲ್ಲ ನೋಡೋಕ್ಕಾಗೋದೂ ಇಲ್ಲ ನಮ್ಮ ಕೈಯಲ್ಲಿ. ಈ ಚಾನಲ್ ಚೇಂಜ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಈಗ ಯಾವ್ದು ನೋಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಆವಾಗ ಆ ಥರ ಇರಲಿಲ್ಲ. ಯಾವುದೋ ಒಂದಕ್ಕೆ ಸ್ಟಿಕನ್ ಆಗ್ತಿದ್ವಿ. ಈಗ ಇವರೇ ಸುಹಾಸಿನಿ ತಗೊಳ್ಳಿ, ಅವ್ರ ಅಭಿಮಾನಿಗಳೇ ಬೇಕಾದಷ್ಟು ಜನ ಇದ್ದರು. ಅವ್ರದ್ದು ಆಮೇಲೆ ಅವ್ರ ಸ್ಟೈಲು, ಅವ್ರು ಉಟ್ಕೊಳ್ಳೋ ಸ್ಯಾರಿ, ಅವರು ಹಾಕೊಳ್ಳೋ ಒಡವೆ ಎಲ್ಲ ಅದನ್ನು ನೋಡಿಕೊಂಡು ಕಲಿಯೋರು. ಈಗ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ರು. ಅದನ್ನು ನೋಡಿಬಿಟ್ಟು ಆ ರೈತರೆಲ್ಲರೂ ಮತ್ತೆ ವಾಪಸ್ಸು ಹಳ್ಳಿಗೆ ಹೋಗಿ ಕಷ್ಟಪಡಬೇಕು, ನಾವು ಇದಲ್ಲೇನೋ ಒಂದು ಇದೆ ಇದರಲ್ಲಿ ಅಂತ ಹೋದರು. ಇವಾಗ ಆ ಥರ ಎಲ್ಲ ಥರದ್ದು ನೋಡಿ 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 ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀವಿ. ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಲ್ಲ. ಸೊ ಆ ಇಂಡಸ್ಟ್ರಿ ಆವಾಗಿನ ದಶಕಗಳು ಚೆನ್ನಾಗೇ ಇತ್ತು, ತುಂಬ ಚೆನ್ನಾಗಿತ್ತು ಅದು.
ಈಗ ಒಂಚೂರು ಬದಲಾವಣೆ ಆಗಿದೆ ಅಷ್ಟೇ. ಅದು ಸರಿಪಡಿಸ್ಕೊಳ್ತೀವಿ ನಾವು, ಸರಿಪಡಬೇಕು. ಓಕೆ ಓಕೆ. ಸೊ ತುಂಬ ಡಿಫ್ರೆನ್ಸ್ ಇದೆ ಅದು, ಇವಾಗಿನ ಅವಾಗಿನ ತುಂಬ ಡಿಫ್ರೆನ್ಸ್ ಇದೆ. ಈಗ ಸ್ಪೀಡ್ ಜಾಸ್ತಿ. ಸರ್, ನೀವು ಮೇಕಪ್ ಆರ್ಟಿಸ್ಟಾಗಿ ಎಂಟ್ರಿ ಕೊಟ್ಟಿದ್ದೀರಲ್ಲ, ಹೌದು. ಆಗಿನ ಮೇಕಪ್ಗೂ ಈಗಿನ ಕಾಲದ ಮೇಕಪ್ಗೂ ಏನು ಡಿಫ್ರೆಂಟ್ ಇದೆ ಸರ್? ತುಂಬ ಡಿಫ್ರೆನ್ಸ್ ಇದೆ. ಮೇಕಪ್ಪಲ್ಲಿ ತುಂಬ ಬದಲಾವಣೆಗಳು ಸಿಕ್ಕಾಪಟ್ಟೆ ಆಗಿದೆ. ಅವಾಗೆಲ್ಲ ಹೆಂಗೆ ಅಂದರೆ, ಒಂದು ಮೇಕಪ್ ಮಾಡಬೇಕು ಅಂದರೆ ಒಬ್ಬರು ಆರ್ಟಿಸ್ಟ್ಗೆ ಒಂದು 2 hours ತೊಗೊಳೋದು. ಸುಮ್ಮನೆ ಅಲ್ಲ ಅದು, ಎಲ್ಲ ನೀಟಾಗಿ ಡೀಟೈಲಾಗೆ ಕೆಲಸ ಮಾಡಬೇಕು ನಾವು ಫ್ರಮ್ ದಿ ಬಿಗಿನಿಂಗ್. ಸರೋಜಾದೇವಿಯವ್ರ ಜೊತೆಗೆ ಮೇಕಪ್ ಮಾಡಿದ್ದೀನಿ ನಾನು. ಅವ್ರಿಗೆ ಮೇಕಪ್ ಮಾಡಬೇಕಾದ್ರೆ ಸುಮಾರು 2 hours ತೊಗೊಳೋದು. ಯಾಕೆಂದರೆ ಅವರೆಲ್ಲ ತುಂಬ ಮೇಕಪ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋರು ಅವರು. ಏನೋ ಬಂದದ್ದು ಪೌಡ್ರ್ ಪ್ಯಾಡ್ ತೊಗೊಂಡು ಇದು ಮಾಡಿಬಿಡೋದು ಅಲ್ಲ. ಯಾಕೆ ಅಂದರೆ ಕ್ಯಾಮ್ರಾ, ಲೈಟಿಂಗ್ಸು ಎಲ್ಲ ಸೇರೋದು. ಆ ಲೈಟಿಂಗ್ಸಲ್ಲಿ ಮೇಕಪ್ಪು ತುಂಬ ಹೈಲೈಟ್ ಆಗಬೇಕಾಗಿತ್ತು. ಇವಾಗ ಲೈಟಿಂಗ್ಸ್ಗೆ ಏನು ಮೇಕಪ್ ಅವಶ್ಯಕತೆಯೇ ಇಲ್ಲ. ನೀವು ಸುಮ್ಮನೆ ಒಂದು ಪೌಡ್ರ್ ಪ್ಯಾಡ್ ಇಟ್ಕೊಂಡು ಇದು ಮಾಡಿದ್ರೆ ಒಂಚೂರು ಫ್ರೆಶ್ನೆಸ್ ಸಿಗುತ್ತೆ ಸಾಕು. ಯಾಕೆಂದರೆ ಲೈಟಿಂಗ್ಸ್ ಆ ಥರ ಇದೆ ಇವಾಗ. ಆಮೇಲೆ ಕ್ಯಾಮ್ರಾನೂ ಆಗಿದೆ. ಅವಾಗೆಲ್ಲ ಆ ಥರ ಎಲ್ಲ ಇಲ್ಲ, ತುಂಬ ಲೈಟಿಂಗ್ಸ್ ಇರೋದು, ಸಿಕ್ಕಾಪಟ್ಟೆ ಇದು ಮಾಡೋರು, ಕ್ಯಾಮ್ರಾ ಇದೆಲ್ಲ ನೋಡ್ಕೊಳ್ಳೋರು. ಆವಾಗ ಮೇಕಪ್ಪು ಜಾಸ್ತಿ ಕೇಳೋದು ಅವಾಗ. ಸೊ ಇವಾಗ ಅಷ್ಟು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಾಗೆಲ್ಲ. ಆಮೇಲೆ ಪ್ರಾಡಕ್ಟ್ಸ್ ಎಲ್ಲ ತುಂಬ ನ್ಯಾಚುರಲ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಬಂದಿದೆ ಇವಾಗ. ಆವಾಗಲೂ ಇತ್ತು, ಆದರೆ ಇಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ. ಸೊ ಇವಾಗಿನ ಮೇಕಪ್ಗೆ ನಿಜವಾಗ್ಲೂ ಹೇಳ್ತೀನಿ, ಏನು ಅಷ್ಟೊಂದು ಇದಿಲ್ಲ, ಪ್ರಾಮುಖ್ಯತೆ ಇಲ್ಲ ಇವಾಗ. ಸೊ ಎಲ್ಲರೂ ಮಾಡ್ಕೋಬೋದು ಈಗ. ಆ ಥರ ಈಗೇನು ಯೂಟ್ಯೂಬು ಎಲ್ಲ ಬಂದಿದೆ ಈಗ, ಅದರಲ್ಲೇ ನೋಡ್ಕೊಂಡು ಎಲ್ಲ ಮೇಕಪ್ ಮಾಡ್ಕೊಂಡ್ಬಿಡ್ತಾರೆ ಇವಾಗ. ಬಟ್ ಏನೇ ಮಾಡಿದ್ರೂ ಒಬ್ಬ ಗುರು ಅನ್ನೋರು ಬೇಕೇ ಬೇಕು. ಎದುರುಗಡೆ ನೋಡೋಕ್ಕೂ ಟಿ ವಿನಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ನೋಡಿ ಕಲ್ತ್ಕೊಳ್ಳೇಬೇಕು, ಒಬ್ರದ್ದು ಹೆಲ್ಪಿಂಗ್ ಬೇಕೇ ಬೇಕು. ಸುಮ್ಮನೆ ನಾವೇ ಮಾಡ್ಕೊಳ್ತೀವಿ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಇದಾಗತ್ತದು. ಸೊ ಈ ಥರ ಮೇಕಪ್. ಸರ್, ನೀವು ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿಯಿಂದ ಎಷ್ಟು ದುಡ್ಡನ್ನ ಅರ್ನ್ ಮಾಡಿದ್ದೀರಾ? ಅದರಿಂದ ಸೆಟಲ್ಡ್ ಆಗಿದ್ದೀರಾ ಹೇಗೆ? ಬೇಕಾದಷ್ಟು ನೋಡ್ಕೊಂಡಿದ್ದೆ ಸಿನಿಮಾ ಇಂಡಸ್ಟ್ರಿ. ನನಗೆ ಸೆಟ್ಲ್ ಆಗಬೇಕು ಅಂತ ಏನು ಮನ್ಸು ಮಾಡಿಲ್ಲ ನಾನು. ಎಷ್ಟು ಸಂಪಾದನೆ ಮಾಡಿದ್ದೀನೋ ಖರ್ಚು ಜಾಸ್ತಿ ಮಾಡಿದ್ದೀನಿ ಸಂಪಾದನೆಗಿಂತ. ಏನೋ ಉಳಿಸ್ಕೊಳ್ಬೇಕು ಅಂತ ಆಗಲಿಲ್ಲ, ಅದು ಉಳಿಸ್ಕೊಳಕ್ಕಾಗಲಿಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ಸು ಅದು ಎಲ್ಲ ಸೇರುತ್ತದು. ಸೊ ಹೀಗೆ ಖರ್ಚಾಗಿದೆ. ಇಂಡಸ್ಟ್ರಿ ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು, ಅರ್ನಿಂಗ್ಸ್ ಚೆನ್ನಾಗಿತ್ತು. ಸರ್, ಇವಾಗ ನಂದೊಂದು ಪರ್ಸ್ನಲ್ ಕ್ವಶನ್ ಹೇಳಿ. ಆಗಿನ ಕಾಲದ ಹೀರೋಯಿನ್ಸ್ಗಳೆಲ್ಲ ಹೇಗೆ ಅಂತಂದರೆ, ನಾನು ನೋಡಿರೋ ಮಟ್ಟಿಗೆ ಹೈಟು, ವೆಯ್ಟು ಇದೆಲ್ಲ ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಜಸ್ಟ್ ಅವ್ರಿಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಆಕ್ಟಿಂಗು ಅಂತ ಇತ್ತು. ಸೊ ನೀವೊಬ್ರು ಹಿರಿಯ ಆರ್ಟಿಸ್ಟ್ ಅಂತಾನೂ ಅನ್ಕೋಬಹುದು ನಿಮ್ಮನ್ನ. ಸೊ ಈಗಿನ ಇಂಡಸ್ಟ್ರಿಗೂ ಆಗಿನ ಇಂಡಸ್ಟ್ರಿ ಆರ್ಟಿಸ್ಟ್ನ ತಗೊಳ್ಳೋದ್ರಲ್ಲಿ ಏನು ಡಿಫ್ರೆಂಟ್ ಇದೆ ಸರಿ? ಹೈಟು ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತಾ? ಪರ್ಸನಾಲಿಟಿ ಎಲ್ಲ ನೀವೇ ಉತ್ತರ ಕೊಟ್ಬಿಟ್ರಲ್ಲ, ಟ್ಯಾಲೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ಹೈಟ್ ಅಲ್ಲ, ಇಲ್ಲಿ ಹೈಟ್ ಏನು ಇದೇ ಇಲ್ಲ. ಉದಾಹರಣೆಗೆ ಭವ್ಯ ಅವರೇ ತಗೊಳ್ಳಿ, ಅವ್ರೇನಂತ ಹೈಟ್ ಏನಿಲ್ಲ. ಸಚ್ ಎ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು, ಎಂಥ ಪೀಕ್ ಕೊಟ್ಟೋಗ್ಬಿಟ್ರು ಅವರು. ಸೊ ಹೈಟ್ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಏನಿದ್ರು ಟ್ಯಾಲೆಂಟು ಡೈರೆಕ್ಟರ್ಗೆ ಆ ಕಲೆ ಇರಬೇಕು, ಅವ್ರ ಹತ್ರ ಹೇಗೆ ನಾವು ಕೆಲಸ ತಗೋಬೇಕು ಅನ್ನೋದು. ಸೊ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಚಿಕ್ಕದೇ ಇರುತ್ತೆ ಮೂರ್ತಿ, ಕೀರ್ತಿ ಮಾತ್ರ ದೊಡ್ಡದು. ಸೊ ಅದರಿಂದ ಹೈಟ್ ಏನು ಕೌಂಟ್ ಆಗಲ್ಲ ಇಲ್ಲಿ. ಅವಾಗ ಅದೇ ಹೇಳಿದ್ನಲ್ಲ, ಡೆಡಿಕೇಶನ್ ಜಾಸ್ತಿ ಇರ್ತಿತ್ತು ಅವಾಗ. ಕಲಾವಿದರಿಗೆ ತುಂಬ ಡೆಡಿಕೇಶನ್ ಇರೋದು, ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗೋರು. ಪಾತ್ರ ಕೊಟ್ಟರೆ ಪರಕಾಯ ಪ್ರವೇಶ ಅಂತ ಏನು ಹೇಳ್ತೀವೋ ಅದು ಮಾಡೋರು ಅವರು. ಈಗ ರಾಜ್ಕುಮಾರ್ ಅವರು ಭಕ್ತ ಕುಂಬಾರ, ಭಕ್ತನಾಗಿ ಎಷ್ಟು ತಲ್ಲೀನರಾಗ್ಬಿಟ್ಟಿದ್ರು ಅವರು. ದೇವರಾಗಿ ಶ್ರೀನಿವಾಸನಾಗಿ ಹಿಂಗೆ ಶ್ರೀನಿವಾಸನೇ ಧರೆಗೆ ಬಂದಿದ್ದಾನೆ, ಆ ರೀತಿ ಇನ್ವಾಲ್ವ್ಮೆಂಟ್ ತುಂಬ ಇರೋದು ಅವಾಗ. ಸೊ ಎಲ್ಲ ಕಮರ್ಷಿಯಲ್ ಆ್ಯಕ್ಟಿಂಗ್ ಇವಾಗ ಎಲ್ಲ ಮನಿ ಅಷ್ಟೇ, ಮನಿ ಮೈಂಡೆಡ್. ಅಥವಾ ಬೇಜಾರು ಇದು ಮಾಡ್ಕೋಬಾರ್ದು ಅಷ್ಟೇ ಹೊರತು, ಮನಿ ಬೇಕೇ ಬೇಕು. ಅಫ್ಕೋರ್ಸ್ ಮನಿ ಇಲ್ಲದೆ ಏನು ಇದಾಗಲ್ಲ. ಸೊ ಇವಾಗಿನ ಟ್ರೆಂಡೇ ಬೇರೆ. ಇವಾಗ ತುಂಬ ಈಸಿ, ಇವಾಗ ಅಷ್ಟು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಆವಾಗ ಇದೇ ಅಲ್ವಾ ಇರೋದು, ಸಿನಿಮಾ ಬಿಟ್ಟು ಇನ್ನೇನೂ ಇರಲಿಲ್ಲ ಮನೋರಂಜನೆ. ಸೊ ಆದ್ದರಿಂದ ಅವಾಗೆಲ್ಲ ತುಂಬ ಕಷ್ಟಪಟ್ಟು ದೊಡ್ಡ ಕಲಾವಿದರಾಗಿದ್ದಾರೆ. ಸರ್, ನಿಮ್ಮ ಪರ್ಸ್ನಲ್ ಲೈಫ್ಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಲೈಫ್ಗೂ ಎಷ್ಟು ಖುಷಿ ಇದೆ, ಏನು ಡಿಫ್ರೆನ್ಸ್ ಇದೆ ಸರ್? ಸಿನಿಮಾ ಲೈಫ್ ತುಂಬ ಖುಷಿ ಕೊಟ್ಟಿದೆ. ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಸಿನಿಮಾ ಇಂಡಸ್ಟ್ರೀಲಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ, ಡೈರೆಕ್ಟ್ರು, ಪ್ರೊಡ್ಯೂಸರು, ಆರ್ಟಿಸ್ಟು, ಎಲ್ಲರೂ, ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬ ಎಂಜಾಯ್ ಮಾಡ್ತೀನಿ. ನಾನು ಪರ್ಸ್ನಲ್ ಲೈಫು ಒಂದು ಕಡೆ ಏರು ಬೇರು ಇದ್ದೇ ಇರುತ್ತೆ.
ಇದು ಸಿನಿಮಾ ಇಂಡಸ್ಟ್ರಿನೇ ಚೆನ್ನಾಗಿರುತ್ತೆ ನನಗೆ. ಸಿನಿಮಾ ಜರ್ನಿನೇ ತುಂಬ ಚೆನ್ನಾಗಿದೆ. ಅಂದ್ರೆ ಪರ್ಸನಲ್ ಲೈಫ್ಗಿಂತ ಸಿನಿಮಾ ಲೈಫಲ್ಲೇ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ ನಾನು. ಸೊ ಸಿನಿಮಾ ಪ್ರಪಂಚ ನನಗೆ ಭಾಳ ಸಪೋರ್ಟ್ ಮಾಡಿ ಬೆಳೆಸಿದೆ ನನ್ನನ್ನು. ಪರ್ಸ್ನಲ್ಗಿಂತ ಸಿನಿಮಾ ಇಂಡಸ್ಟ್ರಿ ಸೂಪರ್ ನನಗೆ. ಸರ್ ಓಕೆ, ತುಂಬ ಸಿನಿಮಾ ಇಂಡಸ್ಟ್ರಿಲೇ ನಿಮ್ಮ ಟೈಮ್ ಫುಲ್ಲು ಎಲ್ಲ ಸಿನಿಮಾ ಇಂಡಸ್ಟ್ರಿಗೇನೆ ಹಾಕಿದ್ದೀರಾ. ಇಲ್ಲಿವರೆಗೂ ಬರೀ ಖುಷಿ ಸಂತೋಷ ಇದೆ ಅಂತ ಹೇಳಿಕೊಂಡು ಬಂದ್ರಿ ಸಿನಿಮಾ. ಬಟ್ ಸಿನಿಮಾ ಅಂತಂದ್ರೆ ಎಲ್ಲೋ ಒಂದು ಕಡೆ ನೋವು ಕೂಡ ಇರುತ್ತೆ. ಸೊ ಆ ಥರ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ಸಿನಿಮಾದಲ್ಲಿರೋ ವ್ಯಕ್ತಿಗಳಿಂದ ಇರ್ಬೋದು, ಏನಾದರೂ ಆ ಥರ ನೋವು ಇವ್ರ ಕಡೆಯಿಂದ ಏನಾದ್ರು ಬೇಜಾರು ಆ ಥರ ಏನಾದ್ರು ಸ್ಥಿತಿಗತಿ ಉಂಟಾ? ಅಷ್ಟೊಂದು ಡೀಪಾಗಿ ಏನೋ ಆ ಥರ ಆಗಿಲ್ಲ ನನಗೆ ಇವತ್ತಿನವರೆಗೂ ಎಲ್ಲೂ ಆಗಿಲ್ಲ ಆ ಥರ. ತುಂಬ ನೊಂದ್ಕೊಂಡು ಅಯ್ಯೋ ಬೇಡವೇ ಬೇಡ ಇದು ಅಂತ ಎಲ್ಲೂ ಅನಿಸಿಲ್ಲ ನನಗೆ. ಆ ಥರ ಏನೂ ಅನಿಸಿಲ್ಲ. ನನಗೆ ತುಂಬ ಇಷ್ಟಪಟ್ಟು ಈ ಫೀಲ್ಡಿಗೆ ಬಂದಿದ್ದೀನಿ. ತುಂಬ ಖುಷಿ ಕೊಡ್ತಾಯಿದೆ ನನಗೆ. ಯಾವತ್ತೂ ಡಿಪ್ರೆಸ್ ಆಗಿ ಏನೋ ಬೇಜಾರು ಅಂತ ಏನು ಯಾವತ್ತೂ ಅನಿಸಿಲ್ಲ ನನಗೆ. ಇನ್ನೂ ಖುಷಿಯಾಗಿ ಕೆಲಸ ಮಾಡ್ತೀನಿ ನಾನು. ಸೊ ಇದು ನನಗೆ ಸಂತೃಪ್ತಿ ಕೊಟ್ಟಿದೆ. ಇದು ಸ್ಟಾರ್ಟಿಂಗ್ ನೀವು ಅಸಿಸ್ಟೆಂಟ್ ಆಗಿ ಬಂದ್ರಿ ಅಂತ, ಅವಾಗ ಬೆಳಿಗ್ಗೆ ಬೇಗ ಹೆದೊಳ್ಬೇಕು ಅಂತ ಸಿಚುವೇಶನ್ ನಲ್ಲಿ ಅದ್ರ ಅನ್ಸುತ್ತಪ್ಪ ಈ ಸಿನಿಮಾ ಸವಾಸನೆ ಬೇಡ ಗುರು, ಎಜುಕೇಶನ್ ಮಾಡಿದೀನಿ ಅದ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋಣ, ಈ ತರ ಏನು ಅನ್ಸಿರೋದಂತ ಅದು ಲಾಕ್ಡೌನಲ್ಲಿ ಅನ್ಸ್ಬಿಟ್ಟಿತ್ತು. ಆ ಥರ ಲಾಕ್ಡೌನ್ ಆಗಿತ್ತಲ್ಲ, ಏನಪ್ಪ ಕೆಲಸನೇ ಇಲ್ಲ, ಬ್ಯಾಂಕ್ನವ್ರಿಗೆ ಕೆಲಸ ಇದೆ ಇಲ್ಲಿ, ಬ್ಯಾಂಕ್ಗಾದ್ರೂ ಸೇರ್ಕೊಂಡಿದ್ರಿ ಅಂತ ಅವಾಗ ಅನಿಸಿತ್ತು ಅಷ್ಟೇ ಹೊರತು ಬೇರೆ ಟೈಮಲ್ಲೆಲ್ಲ ಎಲ್ಲೂ ಯಾವತ್ತೂ ಅನಿಸಿಲ್ಲ ಮೇಡಮ್. ಯಾವತ್ತು ಸರ್ ಲಾಕ್ಡೌನ್ ಅಲ್ಲಿ ತುಂಬಾ ಸಿನಿಮಾ ಕಡೆಯಿಂದ ಸಪೋರ್ಟ್ ಸಿಕ್ತು. ಬಟ್ ಕೆಲಸ ಇರಲಿಲ್ವಲ್ಲ, ಕೆಲಸ ಇಲ್ಲದೆ ಕೂತಿದ್ನಲ್ಲ ಅವಾಗ. ನನಗೆ ಅಂತಲ್ಲ, ಸುಮಾರು ಜನಕ್ಕೆ ಕೆಲಸ ಇರಲಿಲ್ಲ. ಬಟ್ ಬ್ಯಾಂಕ್ ಕ್ಷೇತ್ರ ತುಂಬ ಕೆಲಸ ಮಾಡ್ತಿತ್ತು ಅವಾಗ. ಸೊ ನಾನು ಅವಾಗ ಅನಿಸ್ತು, ನಾನು ಬ್ಯಾಂಕ್ ಹೆಂಗಿದ್ರು BCom ಓದಿದ್ದೆ, ಬ್ಯಾಂಕಲ್ಲಿ ಎಲ್ಲರೂ ಕೆಲಸ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ಬೋದಾಗಿತ್ತು ಇಲ್ಲಿ ಅಂತ ಅವಾಗ ಅನಿಸ್ತು ಅಷ್ಟೇ ಹೊರತು ಬೇರೆ ಇನ್ಯಾವ ಟೈಮಲ್ಲೂ ನನಗೆ ಈ ಕೆಲಸ ಬೇಡ, ನನಗೆ ಇದು ಮಾಡಬಾರ್ದು ಅಂತ ಯಾವತ್ತೂ ಅನಿಸಿಲ್ಲ ಮೇಡಮ್. ತುಂಬ ಸಂತೃಪ್ತಿ, ತುಂಬ ಖುಷಿ ಕೊಟ್ಟಿದೆ ನನಗೆ. ಫಿಲಮ್ ಇಂಡಸ್ಟ್ರಿ ಮಾತ್ರ, ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಮೇಕಪ್ ಕೆಲಸ ಮಾತ್ರ ತುಂಬ ಖುಷಿ ಕೊಟ್ಟಿದೆ ನನಗೆ. ಸರ್ ಲಾಕ್ಡೌನ್ ಅಲ್ಲಿ ಎಲ್ಲರೂ ಲೈಫು ಅದು ಸಿನಿಮಾ ಆರ್ಟಿಸ್ಟ್ ಹೋಗಕ್ಕೆ ಒಂದು ಲೆವೆಲ್ಗೆ, ಬಟ್ ಟೆಕ್ನಿಷಿಯನ್ಸ್ ಯಾರಿಗೂ ಗುರುತು ಪರಿಚಯ ಇರೋದಿಲ್ಲ. ಸೊ ನೀವೆಷ್ಟು ಜನಕ್ಕೆ ಆ ದಿನಗಳಲ್ಲಿ ಗೊತ್ತಿರಿ, ನಿಮ್ಗೆ ಎಷ್ಟು ಜನ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ರು ಸರ್? ಮೇಡಮ್ ತುಂಬ ಜನ ನಿಂತ್ಕೊಂಡಿದ್ರು. ನಮ್ಮ ಯೂನಿಯನ್ ಏನಿದೆ ಮೇಕಪ್ ಸಂಘ ತುಂಬ ಹೆಲ್ಪ್ ಮಾಡಿದೆ ನನಗೆ. ದವಸ ಧಾನ್ಯಗಳೆಲ್ಲ ಕೊಡಿಸಿದೆ ನನಗೆ, ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಎಲ್ಲರೂ ಯಾವಾಗಲೂ ಸುಮಾರು ಒಂದು ದಿನಸಿ ಕಿಟ್ ಎಲ್ಲ ಕೊಟ್ಟಿದ್ರು ನನಗೆ. ಆಮೇಲೆ ಯಶ್ ಅವರು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ 5,000 ರೂಪಾಯಿ ಹಾಕಿದರು. ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ನನಗೆ, ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ. ಇವತ್ತಿಗೂ ನಾನು ಚಿರಋಣಿ. ಸರ್ ನೀವು ಇಲ್ಲಿವರೆಗೂ ಕೆಲವೊಂದು ನಾಟಕಗಳಿಗೆ ಮೇಕಪ್ ಮಾಡಿದ್ದೀರಾ, ಸಿನಿಮಾಗೆ ಮೇಕಪ್ ಮಾಡಿದ್ದೀರಾ, ಮತ್ತೆ ಕಲಾತ್ಮಕ ಸಿನಿಮಾಗಳಿಗೂ ಮಾಡಿದ್ದೀರಾ. ಆ 3 ಸಿನಿಮಾಗಳಲ್ಲೂ ಮೇಕಪ್ಗೆ ಅಂತ ಏನು ಡಿಫ್ರೆನ್ಸ್ ಇರ್ತಿತ್ತು ಸರ್? ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ನಾಟಕದ ಮೇಕಪ್ಪು ಹಿಂದ್ಗಡೆ ಕೂತಿರ್ತಾನೆ, ಅವನಿಗೂ ಗೊತ್ತಾಗಬೇಕು ಸ್ಟೇಜಲ್ಲಿ ಏನು ನಡೀತಿದೆ, ಯಾವ ಪಾತ್ರ ನಡೀತಿದೆ ಅಂತ. ಆವಾಗ ಮೇಕಪ್ ತುಂಬ ಕೇಳುತ್ತದು ಸ್ಟೇಜ್ಗೆ, ಆ ಲೈಟಿಂಗ್ಸು ಅದಕ್ಕೆಲ್ಲ ಹೆವಿ ಕೇಳುತ್ತೆ ಮೇಕಪ್. ಅದೇ ನೀವು ಕಲಾತ್ಮಕ ಚಿತ್ರದಲ್ಲಿ ಏನೂ ಇರಲ್ಲ ಕೆಲಸ. ಈಗ ಒಂದು ಕೆಲಸದವಳ ಪಾತ್ರ, ಅವಳು ಯಾವ ಥರ ಇರ್ತಾಳೆ ಮನೆ ಕೆಲಸದವಳು, ಹಂಗೆ ಕೊಡಬೇಕು. ಅಲ್ಲೇನು ಮೇಕಪ್ ಅವಶ್ಯಕತೆ ಜಾಸ್ತಿ ಇರಲ್ಲ ಅವಾಗ. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ಗ್ಲ್ಯಾಮರ್, ಒಂಚೂರು ಅವ್ರಿಗೆ ಪೌಡ್ರ್ ಪ್ಯಾಡ್ ಮಾಡಿ ಅಥವಾ ಇನ್ನೊಂದೇನೋ ಮಾಡ್ಬೋದು. ಸೊ 3ರಲ್ಲೂ ವಿಭಿನ್ನತೆ ಇದೆ ಮೇಕಪ್. ಒಂದೇ ಮೇಕಪ್ ಎಲ್ಲ ಕಡೆನೂ ಮಾಡೋಕ್ಕಾಗಲ್ಲ. ಸೊ ಇದು ಡಿಫ್ರೆನ್ಸ್. ಸರ್ ಸ್ಕಿನ್ ಟೋನ್ ಕಲರ್ಸ್ ಎಲ್ಲ ಹೇಗೆ ಮಾಡ್ತೀರಾ, ಅದಕ್ಕೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ? ಬಿಕಾಸ್ ಏನಕ್ಕೆ ಅಂದರೆ ಕೆಲವೊಬ್ರು ಬ್ಲಾಕ್ ಇರೋದನ್ನು ವೈಟ್ ಮಾಡ್ತೀರಾ, ವೈಟ್ ಇರೋದನ್ನು ಬ್ಲಾಕ್ ಮಾಡ್ತೀರಾ. ನಮ್ಮ ಕೆಲಸನೇ ಕಪ್ಪಗಿರೋರನ್ನ ಬೆಳ್ಳಗೆ ಮಾಡೋದು, ಬೆಳ್ಳಗಿರೋರನ್ನ ಕಪ್ಪಗೆ ಮಾಡೋದು. ಸೊ ಮೆಟೀರಿಯಲ್ಸ್ ಏನು ತೊಗೊಳ್ತೀವೋ ನಾವು, ಅದರಲ್ಲಿ ಫೌಂಡೇಶನ್ಸ್ ಇರುತ್ತೆ, ಡಿಫ್ರೆಂಟ್ ಫೌಂಡೇಶನ್. ಒಂದೊಂದು ಸ್ಕಿನ್ ಕಲರ್ಗೂ ಒಂದೊಂದು ಫೌಂಡೇಶನ್ ಇರುತ್ತೆ, ಒಂದು 10 ಕಲರ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವ್ರ ಸ್ಕಿನ್ಗೆ ಯಾವುದು ಕರೆಕ್ಟ್ ಮ್ಯಾಚ್ ಆಗುತ್ತೆ ಇದರಲ್ಲಿ, ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ. ಆಮೇಲೆ ಸ್ಕಿನ್ ಟೋನು ಕ್ಯಾಮ್ರಾ ಆ್ಯಂಗಲಲ್ಲೂ ನಾವು ಯೋಚನೆ ಮಾಡಬೇಕು. ಡೈರೆಕ್ಟ್ರು ಹೇಳಿರ್ತಾರೆ ಈ ಪಾತ್ರಕ್ಕೆ ಇಷ್ಟು ಮೇಕಪ್ ಬೇಕು ಅಂತ. ಸೊ ಏನೇ ಮೇಕಪ್ ಮಾಡೋಕ್ಕೆ ಹೋದ್ರೂ ಡೈರೆಕ್ಟರ್ ಇಸ್ ದಿ ಅಲ್ಟಿಮೇಟ್ ಫಾರ್ ಅಸ್. ಅದು ಮದುವೆಲಾಗಿರ್ಬೋದು, ಇನ್ನೊಂದರಲ್ಲಿ ಮದುವೆಯಲ್ಲೂ ಅಷ್ಟೇ, ಹುಡುಗಿನೇ ಡೈರೆಕ್ಟ್ರು, ಮದುವೆ ಹುಡುಗಿನೇ ಡೈರೆಕ್ಟ್, ನಂಗೆ ಈ ಥರ ಇರಬೇಕು ಮೇಕಪ್ಪು ಅಂತ ಹೇಳ್ತಾನೆ. ಸೊ ಅಕಾರ್ಡಿಂಗ್ ಟು ದಟ್ ವಿ ಶುಡ್ ಡೂ ದಿ ಮೇಕಪ್. ಆ ಥರ ಮೇಕಪ್ ಮಾಡಬೇಕು ನಾವು. ಸೊ ಡೈರೆಕ್ಟ್ರು ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ಪಾತ್ರ ಈ ಥರ ಪಾತ್ರ, ಇವ್ರದ್ದು ಈ ಥರ ಮನೆ ಯಜಮಾನಿ ಪಾತ್ರ, ಹೀರೋಯಿನ್ ಪಾತ್ರ, ಈ ಥರ ಹೇಳಿದಾಗ ನಾವು ಅದ್ರಿಗೆ ತಕ್ಕಂತೆ ಮೇಕಪ್ ಮಾಡಬೇಕು ನಾವು.
ಸಿನಿಮಾಗಳಲ್ಲಿ ಸರ್ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಮೇ ಬಿ ಡೈರೆಕ್ಟ್ರು ಹೇಳೋದನ್ನ ಚಾಚು ತಪ್ಪದೆ ಕೇಳೋದು ಅಂತಂದ್ರೆ ಮೇಕಪ್ ಆರ್ಟಿಸ್ಟೇ ಅನ್ಸುತ್ತೆ ಅಲ್ಲ? ಇಲ್ಲ, ಎಲ್ಲ ಕೇಳ್ತಾರೆ, ಎಲ್ಲರೂ ಕೇಳಲೇಬೇಕು. ಡೈರೆಕ್ಟರ್ ಇಸ್ ದಿ ಬಾಸ್, ಕ್ಯಾಪ್ಟನ್ ಆಫ್ ದಿ ಶಿಪ್ ಅವರು. ಬಟ್ ಏನಪ್ಪ ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವರು ನಾವೆಲ್ಲ ಕ್ರಿಯೇಟಿವಿಟಿ ವರ್ಕರ್ಸ್ ಅಲ್ವಾ ನಾವು. ಸೊ ನಮಗೆ ಕರೆದು ಹೇಳ್ತಾರೆ, ನೋಡಪ್ಪ ಈ ಥರ ಮೇಕಪ್ ಈ ಥರ ಜವಾಬ್ದಾರಿ. ಸೊ ಡೈರೆಕ್ಟರ್ ಇಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್, ಎಲ್ಲರೂ ಕೇಳಲೇಬೇಕು ಅವ್ರ ಮಾತನ್ನ. ಸೊ ಅವ್ರಿಗೆ ಬೆಲೆ ಕೊಡಲೇಬೇಕಲ್ವ ಡೈರೆಕ್ಟ್ರು. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ನಾವು ದೇವ್ರು ಅಂತ ಹೇಳೋದು ಕ್ಯಾಮ್ರಾಮೆನ್ನು, ಪ್ರೊಡ್ಯೂಸರು, ಡೈರೆಕ್ಟ್ರು. ಗಾಡ್, GOD ಗಾಡ್. ಗಾಡ್ ಅಂದರೆ ಜನ್ರೇಟ್ರು, ಆಪ್ರೇಟ್ರು, ಡೈರೆಕ್ಟ್ರು ಅಂತ. ಸೂಪರ್ ಸರ್. ಜನ್ರೇಟ್ರು, ಆಪ್ರೇಟ್ರು, ಡೈರೆಕ್ಟ್. ಜನ್ರೇಟ್ ಮಾಡೋದು ಇವರು ಪ್ರೊಡ್ಯೂಸರು, ಆಪ್ರೇಟ್ ಮಾಡೋದು ಕ್ಯಾಮ್ರಾ, ಡೈರೆಕ್ಷನ್ ಮಾಡ್ತಾರೆ. ಸೊ ಗಾಡ್ ಅಂತ ಇವ್ರು ನನ್ನ ಇದಲ್ಲಿ ಹೇಳ್ತಿರೋದು. ಇದು ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ, ನಾನು ಸ್ವಂತವಾಗಿ ನಾಮಕರಣ ನೀವೇ ಮಾಡಿದೆ ಸರ್? GOD ಗಾಡ್ ಅಂತ ನಾನೇ ನಾಮಕರಣ ಮಾಡಿರೋದು. ಸೂಪರ್ ಸರ್, ಸೂಪರ್. ಸಿನಿಮಾ ಅರ್ಥ ಗೊತ್ತಾ ನಿಮಗೆ? ಮ ಶಿಸ್ತು, ನಿಯತ್ತು, ಮರ್ಯಾದೆ. ಸೂಪರ್. ಸಿನಿಮಾ ಶಿಸ್ತು, ನಿಯತ್ತು, ಮರ್ಯಾದೆ ಉಳಿಸ್ಕೊಂಡಿದ್ರೆ ಸಿನಿಮಾದಲ್ಲಿ ಬೆಳೆ. ಆ ಮೂರು ಇತ್ತು ಸಿನಿಮಾನು ಗೆದ್ಬಿಡುತ್ತೆ. ಗೆಲ್ಲುತ್ತೆ. ನಮ್ಮ ಜೀವನನೂ ಕರೆಕ್ಟಾಗಿರುತ್ತೆ. ಶಿಸ್ತಿರಬೇಕು, ನಿಯತ್ತಿರಬೇಕು, ಮರ್ಯಾದೆ ಇರಬೇಕು. ಅದಕ್ಕೆ ಸಿನಿಮಾ. ಗೊತ್ತಿತ್ತಾ ಇದು? ಇಲ್ಲ ಸರ್, ಸಿನಿಮಾ ಅಂದ್ರೆ ಬೇರೆ ಅನ್ಕೊಂಡಿದ್ವಿ. ಇವಾಗ ನೀವು ಹೇಳಿದ ಮೇಲೆ ಶಿಸ್ತು, ನಿಯತ್ತು, ಮರ್ಯಾದೆ, ಅದಕ್ಕೆ ಸಿನಿಮಾ. ಸೂಪರ್ ಸರ್. ಸೊ ಗಾಡ್, ಸಿನಿಮಾ, ಇದಕ್ಕೆ ಬೆಲೆ ಕೊಟ್ಕೊಂಡು ನಾವಿರ್ಬೇಕು ನಾವು. ಖಂಡಿತ ಸರ್. ಸರ್ ಇಲ್ಲಿವರೆಗೂ ಇವಾಗ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ಪರ್ಸನಲ್ ಕ್ವಶನ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಇವಾಗ ಒಂದು ಎಸ್ ಆರ್ ನೋ ರೌಂಡ್ ಅಂತ ಇದೆ ಸರ್. ಆಯ್ತು ಮೇಡಮ್. ತಗೊಳ್ಳಿ ಬೋರ್ಡು. ನಾನು ಕೇಳೋದಕ್ಕೆ ಎಸ್ ಆರ್ ನೋ ಅಂತ ನೀವು ಹೇಳಬೇಕು ಸರ್, ಓಕೆನಾ? ಓಕೆ. ಇದು ಹಿಂಗೆ ತೋರಿಸ್ಬೇಕಾ? ಹೌದು, ಎಸ್ ನೋ. ಓಕೆ. ಕೇಳೋದು ಕ್ವಶನ್ಸ್ಗಳಿಗೆ. ನಿಮ್ಮದು ಇವಾಗ ಫಸ್ಟ್ ಕ್ವಶನ್, ಪಣೀಶ್ ಅವ್ರಿಗೆ ಇಲ್ಲಿವರೆಗೂ ಒಂದು ಡಜನ್ವರೆಗೂ ಲವ್ ಬ್ರೇಕಪ್ ಆಗಿದೆ ಸರ್. ಲವ್ ಬ್ರೇಕಪ್ ಆಗಿಲ್ಲ? ವೆರಿ ಗುಡ್ ಸರ್. ಲವ್ವೇ ಮಾಡಿಲ್ಲ, ಅದಕ್ಕೆ ನೋ ಅಂತ ಹಾಕಿರೋದು. ಯಾರನ್ನೂ ಲವ್ ಮಾಡಿಲ್ಲ. ಕಾಲೇಜ್ ಲೈಫಲ್ಲೂ ಮಾಡಿ? ಇಲ್ಲ, ಲವ್ವೇ ಇಲ್ಲ. ನಿಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡೋರಿ ಸರ್. ನೋವೇ ಇಲ್ಲ, ಅದು ಲವ್ದು ನೋವಿಲ್ಲ. ಸೂಪರ್ ಸರ್. ನೆಕ್ಸ್ಟ್ ಕ್ವಶನು, ಪಣೀಶ್ ಅವ್ರಿಗೆ ಯಾವುದೋ ಒಂದು ಸಿನಿಮಾ ಹೀರೋಯಿನ್ ಮೇಲೆ ಕ್ರಶ್ ಆಗಿತ್ತು, ಲವ್ ಆಗಿತ್ತು. ಟ್ರೂ ಹೇಳಬೇಕು ಸರ್? ಸತ್ಯ? ಇಲ್ಲ ಸರ್, ಇಲ್ಲ ಎಸ್ ಅಂತ ಹೇಳಿದ್ರಿ. ಇಲ್ಲ. ನೀವು ಅವಾಗಲೇ ಎಸ್ ಅಂತ ಹೇಳಿ. ಯಾವಾಗ ಹೇಳಿದ್ದೆ ನಾನು? ಅಲ್ಲಿ ಮಾತಾಡುವಾಗ ಇಲ್ಲ, ಅದು ತಪ್ಪು ಹೇಳಿದ್ದೆ ನಾನು. ಇಲ್ಲ. ಓಕೆ ಸರ್. ನೆಕ್ಸ್ಟ್ ಕ್ವಶನು, ಪಣೀಶ್ ಅವ್ರಿಗೆ ಬೋರ್ ಆದಾಗೆಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರ್ತಾರೆ. ಪಾರ್ಟಿ ಮಾಡ್ತೀನಿ, ಬಟ್ ಗುಂಡ್ ಪಾರ್ಟಿ ಇಲ್ಲ. ಪಾರ್ಟಿ ಮಾಡ್ತೀನಿ. ಪಾರ್ಟಿ ಮಾಡ್ತೀರಾ? ಪಾರ್ಟಿ ಇದೆ, ಪಾರ್ಟಿಗೆ ಹೋಗ್ತೀನಿ. ಸರ್ ನೆಕ್ಸ್ಟ್ ಕ್ವಶನು, ಸೆಟ್ಟಲ್ಲಿ ನಿಮಗೆ ತುಂಬ ಜನ ಕಾಲು ಎಳಿತಾ ಇರ್ತಾರೆ. ನೀವು ಅಸಿಸ್ಟೆಂಟ್ ಆಗಿದ್ದಾಗಿರ್ಬೋದು ಅಥವಾ ಯಾವಾಗಲಾದರೂ ನಿಮ್ಮ ಕಾಲು ಎಳ್ದಿರೋದು? ನೋ. ಇಲ್ವೋ? ನೆಕ್ಸ್ಟ್ ಕ್ವಶನ್ ಸರ್, ಪಣೀಶ್ ಅವರು ಹೀರೋಯಿನ್ಸ್ಗಳಿಗೆ ತುಂಬ ಚೆನ್ನಾಗಿ ತುಂಬ ಟೈಮ್ ತೊಗೊಂಡು ಮೇಕಪ್ ಮಾಡ್ತಾರೆ. ಓಕೆ ಸರ್. ಸರ್ ನೆಕ್ಸ್ಟ್ ಕ್ವಶನು, ಪಣೀಶ್ ಅವ್ರಿಗೆ ಈ ನಡುವೆ ಸಿನಿಮಾ ಆಫರ್ಗಳು ಕಡಿಮೆ ಆಗಿದೆ? ನೋ, ಇದೆ ನಾರ್ಮಲ್ ಆಗಿ ನಡೀತಿದೆ. ಓಕೆ ಸರ್. ಸರ್ ನೆಕ್ಸ್ಟ್ ಕ್ವಶನು, ಪಣೀಶ್ ಅವ್ರಿಗೆ ಸಿನಿಮಾ ಅನ್ನೋದು ಒಂದು ವರ ಆಗಿದೆ? ಎಸ್, ನಿಜ. ಓಕೆ ಸರ್. ನೆಕ್ಸ್ಟ್ ಕ್ವಶನು, ಪಣೀಶ್ ಅವರು ಸೆಟ್ಟಲ್ಲಿ ಆರ್ಟಿಸ್ಟ್ಗಳಿಗೆ ಲೈನ್ ಆಗ್ತಾ ಇದ್ರು? ಎಸ್. ಯಾವ್ಯಾವ ಆರ್ಟಿಸ್ಟಿಗೆ ಲೈನ್ ಹಾಕಿದ್ದೀರಾ ಸರ್? ಎಲ್ಲ ಆರ್ಟಿಸ್ಟ್ಗಳು ಲೈನರ್ ಹಾಕ್ತೀನಿ ನಾನು. ಐಲೈನರು, ಲಿಪ್ ಲೈನರು ಎಲ್ಲ ಹಾಕ್ತೀನಿ. ಸೊ ಎಸ್, ಅದು. ಸರ್ ಇವಾಗ ಎಸ್ ಸರ್ ನೋ ರೌಂಡ್ ಮುಗಿತು. ಓಕೆ. ಮತ್ತೆ ನಾರ್ಮಲ್ ಕ್ವಶನ್ಸ್ ಬಂದ್ಬಿಡೋಣ. ಸರ್ ನಾನು ಆ್ಯಕ್ಚುಲಿ ಕೇಳ್ಪಟ್ಟೆ, ನಿಮಗೆ ಯಾರೋ ಹೊಡೆದಿದ್ರು ಅಂತ ಅಂದ್ಬಿಟ್ಟು. ನನಗೆ ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ಏನಾದರೂ ಒಂದೆರಡು ಮಾತು. ಯಾರು ಹೊಡೆದಿದ್ರು, ಯಾವ ಕಾರಣಕ್ಕೂ? ನನಗೆ ನಾನು ಯಾವುದೋ ಒಂದು ಕಾರಣಕ್ಕೆ ನಮ್ಮ ತಾಯಿಯವ್ರಿಗೆ ಕಣ್ಣು ಆಪ್ರೇಷನ್ ಆಗಬೇಕಾಗಿತ್ತು. ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತಿತ್ತು, ನಾಗ್ತಿಹಳ್ಳಿ ಸರ್ದು ಫಿಲಮ್ಮು, ಒಲವೇ ಜೀವನ ಲೆಕ್ಕಾಚಾರ ಅಂತ ಫಿಲಮ್ ಅದು. ಶ್ರೀನಗರ ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ತು ಹೀರೋಯಿನ್ನು. ಅವ್ರಿಗೆ ಹೇಳ್ದೆ ಬಂದ್ಬಿಟ್ಟಿದ್ದೆ ನಾನು ಬೆಂಗಳೂರಿಗೆ. ಸರಿ ಮತ್ತೆ ವಾಪಸ್ ಹೋದಾಗ ಅಲ್ಲೊಂಚೂರು ಘರ್ಷಣೆ ಆಗಿತ್ತು, ನಾನು ಇಲ್ಲದೇ ಇದ್ದಿದ್ದು. ಆವಾಗ ನಾಗ್ತಿಹಳ್ಳಿ ಸರ್ ಒಂದು ಸತಿ ಹೊಡೆದಿದ್ರು.
ಅವ್ರು ಹೊಡೆದಿದ್ದು ಸ್ಟಾರು ಫಾರಿನ್ಗೆ ಹೋಗೋ ಅವ್ರ ಜೊತೆ ಫಾರಿನ್ಗೆ ಹೋಗೋಕ್ಕಾಯ್ತು ನನಗೆ. ಸೊ ಹೊಡೆದಿದ್ದೇನು ತೊಂದರೆ ಆಗಲಿಲ್ಲ, ನನಗೇನು ಬೇಜಾರು ಅನಿಸ್ತಿಲ್ಲ. ಸ್ಟಾರ್ ತಿರುಗ್ತು ನನಗೆ. ಸೂಪರ್ ಸರ್. ಯಾಕೆ ಮೇಷ್ಟ್ರವರು, ಮೇಷ್ಟ್ರಿಗೆ ಹಕ್ಕಿದೆ, ಅವ್ರು ಮೇಷ್ಟ್ರಿಂದ ಡೈರೆಕ್ಟರ್ ಆಗಿದ್ದಿದ್ದು, ಅದರಿಂದ ಹೊಡೆದಿದ್ದೇನು ಬೇಜಾರು ಅನಿಸ್ತಿಲ್ಲ ನನಗೆ. ಸರ್, ಇವಾಗ ಸಿನಿಮಾ ನಿಮಗೆ ತುಂಬ ಸಾಕಷ್ಟು ಕೊಟ್ಟಿದೆ, ಆದರೂ ಇನ್ನೂ ಏನೋ ಮಾಡಬೇಕು ಅನ್ನೋದು ಏನಾದರೂ ಮನಸ್ಸಲ್ಲಿ ಕಾಡ್ತಾ ಇದೆಯಾ ಸರ್? ಅದು ನನ್ನ ಉಸಿರಿರೋವರೆಗೂ ಇದ್ದೇ ಇರುತ್ತೆ. ಅಲ್ಪತೃಪ್ತಿ ನಾವೆಲ್ಲ, ಹೌದು. ಅದರಿಂದ ಏನೋ ಕಳ್ಕೊಂಡಿದ್ದೀವಿ, ಇನ್ನೂ ಮಾಡಬೇಕು ಅನ್ನೋದು ಇರೋವರೆಗೂ ಇದ್ದೇ ಇದೆ. ಸರ್, ನೀವು ಇಲ್ಲಿವರೆಗೂ ಒಂಟಿಯಾಗಿದ್ದೀರಾ, ಬೇಜಾರು ಮಾಡ್ಕೊಬೇಡಿ. ಸೊ ನಿಮಗೆ ಎಲ್ಲರೂ ಒಂದು ಸಿಚುವೇಶನಲ್ಲಿ ನನಗೆ ಪಾರ್ಟ್ನರ್ ಬೇಕಿತ್ತು, ನನ್ನ ಸುಖ ದುಃಖಗಳನ್ನ ಹಂಚ್ಕೊಳಕ್ಕೆ ಒಬ್ರು ಬೇಕಿತ್ತು ಅಂತ ಅನ್ಸಿರೋ ಸಿಚುವೇಶನ್ಸ್ ಏನಾರು ಇದೆಯಾ ಸರ್? ಅದು ತುಂಬ ಸತಿ ಅನಿಸ್ತಿದೆ ಆ ಥರ. ಯಾಕೆಂದರೆ ಇಲ್ಲಿ ನಡೆಯತಕ್ಕಂಥ ಕೆಲಸ ಶೂಟಿಂಗ್ ನೋಡಿ ನನಗೂ ಒಂದು ಸತಿ ಬೇಜಾರಾಗತ್ತದು. ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಯಾರೂ ಇರಲ್ಲ, ಶೇರ್ ಮಾಡ್ಕೊಳ್ಳೋಕ್ಕೆ ಇಲ್ಲೇನೇನಾಯಿತು ಅಂತ ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಆವಾಗ ಎಲ್ಲೋ ಒಂದು ಸತಿ ಅನಿಸತ್ತೆ, ಅವಾಗ ಇರಬೇಕಿತ್ತು ಅಂತ ಅನಿಸ್ತಿತ್ತು ಅವಾಗ. ಸರ್, ಇವಾಗ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೆಲವೊಂದು ಕಷ್ಟ ನೋವುಗಳಿರುತ್ತೆ, ಅದನ್ನ ಹೇಳ್ಕೊಳಕ್ಕೆ ಒಬ್ರು ಬೇಕು ಅಂತ ನೀವು ಹೇಳಿದ್ರಿ. ಸೊ ಇಂಥ ಕಷ್ಟ ನೋವಿನ ಸಿಚುವೇಶನಲ್ಲಿ ನಿಮ್ಮ ಜೊತೆ ನಿಂತವ್ರು ಯಾರಾದರೂ ಇದ್ದಾರೆ ಸರ್? ಸ್ನೇಹಿತರು ಇರ್ಬೋದು, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೋ ಆರ್ಟಿಸ್ಟ್ ಇರ್ಬೋದು, ಯಾರು ಸಪೋರ್ಟಿಂಗ್ ನಿಂತ್ಕೊಂಡವರು ಸರ್? ಭವ್ಯ ಮೇಡಮ್ ನಿಂತ್ಕೊಂಡ್ರು, ಸುಹಾಸಿನಿ ಅವ್ರು ನಿಂತ್ಕೊಂಡಿದ್ರು. ಕಷ್ಟದ ಸಿಚುವೇಶನೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಭವ್ಯ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನಂಗೆ. ಅವರು ಇವತ್ತಿಗೂ ಮರೆಯೋಕ್ಕಾಗೋದೇ ಇಲ್ಲ, ಅವ್ರನ್ನೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವ್ರು ಬಿಟ್ಟು ಹೊರಗಡೆ ಫ್ರೆಂಡ್ಸ್ಗಳು, ಪ್ರಕಾಶ್ ಅಂತ ಒಬ್ಬರಿದ್ದಾರೆ, ಮಂಜುನಾಥ್ ಅಂತ ಅವ್ರು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಇದೆ ಸೋಷಿಯಲ್ ವರ್ಕರ್, ಅವರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ ನಂಗೆ, ಸಪೋರ್ಟಿವ್ ಆಗಿದ್ದಾರೆ ಅವರೆಲ್ಲ. ಇವತ್ತಿಗೂ ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಇಂಡಸ್ಟ್ರಿ ಎಲ್ಲ ಹೆಲ್ಪ್ ಮಾಡಿದೆ ನನಗೆ. ಸೊ ಎವ್ರಿವನ್ ಗುಡ್. ನಿಮ್ಮದು ನೆಕ್ಸ್ಟ್ ಕ್ವಶನು ಸರ್, ಇಲ್ಲಿವರೆಗೂ ನೀವು ಒಂದು 200 ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ರಿ. ಪ್ರೆಸೆಂಟ್ ಯಾವ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ ಒಂದು ಮೂವಿ ಮುಗಿಸ್ದೆ. ಆಮೇಲೆ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅಂತ, ಅದು ನಡೀತಾ ಇದೆ ಶೂಟಿಂಗ್. ಸೂಪರ್ ಟೈಟ್ಲು. ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು. ಆಮೇಲೆ ಮೇಡಮ್ ಜೊತೆಗೂ ಸುಮಾರು ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಅಪ್ಪಾಜಿ ಅಂತ ಒಂದು ಫಿಲಮ್ ಮಾಡಿದೆ. ಸರ್, ಇವಾಗ ನೀವು ಸ್ವಲ್ಪ ಹಳೆಯ ತಲೆ, ಈಗಿನ ತಲೆಗಳಿಗೆ ನಮ್ಮ ಸಿನಿಮಾದವ್ರಿಗೆ ಏನಾದ್ರು ಸಜೆಷನ್ನು ಅಥವಾ ಏನಾದ್ರು ರಿಕ್ವೆಸ್ಟ್ ಅಂತ ಹೇಳೋದು ಏನಾದ್ರು ಇದೆಯಾ ಸರ್? ಹೇಳೋದಿದ್ರೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ. ಇವಾಗಿರೋರು ಎಲ್ಲರೂ ಬ್ರಿಲಿಯಂಟ್. ಇವಾಗ ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು, ತುಂಬ ಚಿಕ್ಕವ್ರು, ಅವರಿಂದ ಕಲಿಯೋದು ತುಂಬ ಇದೆ. ಆಮೇಲೆ ತುಂಬ ಅಡ್ವಾನ್ಸ್ ಆಗಿದೆ, ಅದು ಸಿಕ್ಕಾಪಟ್ಟೆ ಅಡ್ವಾನ್ಸು. ಬಟ್ ಏನಪ್ಪ ಅಂದರೆ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ಸ್ವಲ್ಪ ಸ್ಪೀಡ್ ಲಿಮಿಟ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನು ಇದೆ. ಎಲ್ಲ ತುಂಬ ಬುದ್ಧಿವಂತರು. ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್ ನೀವು ಸಿನಿಮಾ ಇಂಡಸ್ಟ್ರಿಲಿ? ತುಂಬ ಬ್ಯುಸಿ ಇಲ್ಲ, ತುಂಬ ಇಲ್ಲಿ ಕೆಲಸ ಇಲ್ಲ ಅಂತಲೂ ಇಲ್ಲ, ಮೀಡಿಯಮ್ ಆ್ಯಾವ್ರೇಜಾಗಿ ಕೆಲಸ ನಡೀತಾ ಇದೆ. ಜೀವನಕ್ಕೆ ಏನು ಬೇಕೋ ನಡೀತಾ ಇದೆ. ಸರ್, ಇವಾಗ ಸಿನಿಮಾ ನಿಮಗೆ ಅಚೀವ್ ಮಾಡಿದ್ದೀನಿ, ಸಿನಿಮಾದಲ್ಲಿ ತುಂಬ ಅನುಭವಿಸಿದ್ದೀನಿ, ತೃಪ್ತಿ ಇದೆ, ಇನ್ನೇನು ಸಿನಿಮಾದಿಂದ ನನಗೆ ಬೇಕು ಅನ್ನೋದೇನಿಲ್ವಾ? ಕಲೆ ಅಂತೂ ಕಡೆಯವರೆಗೂ ಬಿಡೋಕ್ಕಾಗಲ್ಲ, ಅದಂತೂ ಅಲ್ಪತೃಪ್ತಿ ಕಲೆಯಲ್ಲಿ. ಬಟ್ ಸಿನಿಮಾ ಚೆನ್ನಾಗಿ ನೋಡ್ಕೊಂಡಿದೆ ಇಂಡಸ್ಟ್ರಿಯಿಂದ ಸುಖನೇ ಇದೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಇವತ್ತು ಕೃತಜ್ಞನಾಗಿದ್ದೀನಿ ನಾನು ಸಿನಿಮಾ ಇಂಡಸ್ಟ್ರಿಗೆ. ಈವನ್ ಟುಡೇ ಐ ಆಮ್ ಥ್ಯಾಂಕ್ಫುಲ್ ಟು ಸಿನಿಮಾ ಇಂಡಸ್ಟ್ರಿ. ಸರ್, ಅಲ್ಲಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ನನ್ನ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮದು ಬಿಡು ಸಮಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಅಷ್ಟೇ, ಭಗವಂತ ನಿಮ್ಮ ಚಾನಲ್ಗೆ, ನಿಮಗೆ ಎಲ್ಲರಿಗೂ, ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ಯಾಮ್ರಾಮನ್, ಎಲ್ಲರಿಗೂ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೊಂದು ಕಿರು ಕಾಣಿಕೆ ಸರ್, ಓಪನ್ ಮಾಡಿ ನೋಡಿ. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಹೇಳಿ. ತುಂಬ ಚೆನ್ನಾಗಿದೆ, ಹಾಂ ಸರ್. ಖಾಲಿ ಇದೆ, ಇದ್ರ ತುಂಬ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಇನ್ನೂ. ಓ ಅದ್ಭುತ, ಸಖತ್ತಾಗಿದೆ ಮೇಡಮ್ ಇದು. ವಾವ್, ಗ್ರೇಟ್ ಮೇಡಮ್, ತುಂಬ ಚೆನ್ನಾಗಿದೆ. ಆದರೆ ತುಂಬಿಸಿಲ್ವಲ್ಲ ಇದು, ಅದು ಬೇಜಾರು. ಸರ್, ಡೈಲಿ ಬೆಳಿಗ್ಗೆ ಎದ್ದು ಕಾಫಿ ತುಂಬಿಸ್ಕೊಳ್ಳಿ, ನೈಟ್ ಆಯಿತು ಅಂತ. ಅಲ್ಲ, ಇಲ್ಲಿಂದನೇ ತುಂಬಿಸ್ಕೊಡ್ತೀರಿ ಅನ್ಕೊಂಡು. ಕಾಫಿ ಕೊಟ್ಟು ತುಂಬಿಸ್ಕೊಳ್ಳೋಣ. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ತುಂಬ ಹ್ಯಾಪಿ ಮೇಡಮ್. ನೋಡಿದ್ರಲ್ಲ ಸೆಲೆಬ್ರಿಟೀಸ್, ಎಲ್ಲರೂ ಅಂದ್ಕೊಳ್ತಾರೆ ಸಿನಿಮಾ ಅಂದರೆ ಏನು, ಕೋಟಿ ದುಡಿತಾರೆ, ಲಕ್ಷ ದುಡಿತಾರೆ ಅಂತ. ಆದರೆ ಸಿನಿಮಾದಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ಗೆ ತುಂಬ ವ್ಯಾಲ್ಯೂ ಜಾಸ್ತಿ. ಯಾವುದೇ ಕೆಲಸ ಆಗಲಿ ಇಲ್ಲಿ ಆರಾಮ್ ಕೆಲಸ ಅಂತ ಇರೋದಿಲ್ಲ, ಮನಸ್ಸಿಟ್ಟು ಮಾಡಬೇಕು ಅಷ್ಟೇ. ಮನಸ್ಸಿದ್ದರೆ ಮಾರ್ಗ.
ಕೆಲವೊಬ್ರು ಹೇಳ್ತಾರೆ ನಾನು ಡೈಲಿ 1,00,000 ದುಡಿತೀನಿ, ಕೋಟಿ ದುಡಿತೀನಿ ಅಂತ. ಆದರೆ ಶ್ರಮ ವಹಿಸಿ ನಿಯತ್ತಾಗಿ ಕಷ್ಟಪಟ್ಟು ದುಡಿದು ಬದುಕೋರಂದರೆ ಅದು ನಮ್ಮ ಟೆಕ್ನಿಷಿಯನ್ಸ್ ಮಾತ್ರ. ಇಂತಹ ತೆರೆ ಹಿಂದೆ ನಿಂತು ಕೆಲಸ ಮಾಡೋ ಇಂತಹ ಟೆಕ್ನಿಷಿಯನ್ಸ್ನ ನಿಮ್ಮ ಮುಂದೆ ತರುವ ಚಿಕ್ಕ ಪ್ರಯತ್ನ ನಮ್ಮದು. ನಮ್ಮನ್ನು ಪ್ರೀತಿಸಿ, ಪ್ರೋತ್ಸಾಹಿಸಿ, ಗೌರವಿಸಿ. ಮತ್ತೊಮ್ಮೆ ಸಿಗೋಣ ಮತ್ತೊಬ್ಬ ಸೆಲೆಬ್ರಿಟೀಸ್ ಟೆಕ್ನಿಷಿಯನ್ ಜೊತೆಗೆ. ಧನ್ಯವಾದಗಳು. ನಮ್ಮ ಸಿನಿಮಾ ಪಯಣ ನಿಜವಾಗ್ಲೂ ತುಂಬ ಒಳ್ಳೆಯ ವೇದಿಕೆ ಇದು. ಯಾಕೆ ಅಂದರೆ ಈ ವೇದಿಕೆ ಕಷ್ಟದಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗೋಸ್ಕರ ಇದು ಮಾಡ್ತಾ ಇರೋದು. ಇಂಥ ಒಳ್ಳೆಯ ವೇದಿಕೆನ ಯಾರೂ ಮಾಡಿಲ್ಲ ಇವತ್ತವರೆಗೂ. ಪಲ್ಲವಿ ಮೇಡಮ್ ಅವರು ಚೆನ್ನಾಗೇ ಇಂಟರ್ವ್ಯೂ ಮಾಡ್ತಾರೆ, ಭಾಳ ಖುಷಿಯಾಗತ್ತೆ. ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಇದೊಂದು ಒಳ್ಳೆಯ ವೇದಿಕೆ ಇದು. ಅದರಿಂದ ಈ ನಮ್ಮ ಸಿನಿಮಾ ಪಯಣ ಯಶಸ್ವಿ ಆಗಲಿ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು.